ಸರ್ ನಾವು ಸ್ಟ್ರೈಕ್ ಮಾಡಿದೀವಿ ಹಾಸ್ಟೆಲಲ್ಲಿ ಎಣ್ಣೆ ಲೀಗಲ್ ಮಾಡಬೇಕು ಅಂತ. ನಾಳೆಯಿಂದ ಎಣ್ಣೆ ಸಿಗರೆಟ್ ಎಲ್ಲ ಬಂದ್, ಆದ್ರೆ ಒಂದೇ ಒಂದಿನ ಹೊಟ್ಟೆ ತುಂಬಾ ಕುಡಿದ್ಬಿಟ್ಟು ನಾಳೆ ಅಪ್ಪ ಅಮ್ಮ ಮೇಲೆ ಹಣೆ ಬಿಟ್ಬಿಡೋಣ. ಮೈಸೂರಲ್ಲಿ ಮೈಸೂರು ಪಾಕ್ ತಿಂತೀರಾ? ಬೆಂಗಳೂರಿಗೆ ಬನ್ನಿ, ಎಲ್ಲಾರು ಕುತ್ಕೊಂಡು ಮಲ್ಕೊಳ್ಳೋಣ. ಒಂದ್ ಹುಡುಗಿಗೆ ನೀವು ಬ್ಯಾಕ್ ಬೆಂಚರ್ ಸ್ಟೈಲ್ ಅಲ್ಲಿ ಇವ್ರ ಮಾನಿ ಅವರಿಗೆ ಮಾಡ್ಬೋದು, ನೀವು ಪ್ರಪೋಸ್ ಮಾಡ್ಬೋದು. ಯಾವಾಗ್ಲೂ ಹೆದರ್ಕೊಂಡು ಸಾಯೋ ಇದೆಲ್ಲ ಮದ್ವೆ ಆದ್ಮೇಲೆ ಇಟ್ಕೋ. ಇಲ್ಲ ಆಕ್ಚುಲಿ ನಾನು ಸೇರ್ತಾನೆ ಇರ್ಲಿಲ್ಲ, ನನ್ನ ಫಸ್ಟ್ ಬೆಂಚರ್ ಜೊತೆ ನಾನು ಸೇರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವನ್ಗೆ ನನ್ ಕಂಡ್ರೆ ಮೊದ್ಲೇ ಒಂದ್ ಸ್ವಲ್ಪ ನರ್ವಸ್ನೆಸ್. ಸರ್ ಅವ್ನು ಏನೇಂದ್ರಲ್ಲಿ ನಶೆ ಮಾಡಿಲ್ಲ, ಮೂವಿಲಿ ಚಾಕ್ ಪೀಸ್ ಅಲ್ಲಿ ನಶೆ ಮಾಡಿದಾನೆ, ಪೇಪರ್ ಅಲ್ಲಿ ನಶೆ ಮಾಡಿದಾನೆ. ಥ್ಯಾಂಕ್ ಯು ರಿಷಬ್ ಸರ್. ಬಹಳ ಚೆನ್ನಾಗಿ ಕತೆ ಹೇಳ್ತಿರೋ ನೀವೆಲ್ಲ, ಬಹಳ ಚೆನ್ನಾಗಿ ಕತೆ ಹೇಳ್ತೀರಾ. ಶುರು ಮಾಡೋ ಕೇಳೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಮ್ ಜೊತೆ ಇವತ್ತು ಬ್ಯಾಕ್ ಬೆಂಚರ್ಸ್ ತಂಡ ಇದೆ, ಗ್ಯಾಂಗೇ ಇದೆ, 6 ಜನ ಇಟ್ಟಿದ್ದಾರೆ ಗ್ಯಾಂಗ್ಸ್. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ, ಬ್ಯಾಕ್ ಬೆಂಚರ್ಸ್ ಬಗ್ಗೆ ಏನೇನ್ ಹೇಳ್ತಾರೆ, ಅವ್ರು ಏನೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ನಮ್ ಕತೆ ಶುರು ಆಗೋದು ಇಲ್ಲಿಂದ ಅಂತ ಸ್ಟಾರ್ಟ್ ಮಾಡಿದ್ರಿ. ಸೊ ಈಗ ನಿಮ್ಮ ಬ್ಯಾಕ್ ಬೆಂಚರ್ಸ್ ಕತೆ ಎಲ್ಲಿಂದ ಶುರು ಆಯ್ತು, ಹೇಗೆ ಸ್ಟಾರ್ಟ್ ಆಯ್ತು ಎಲ್ಲರೂ ಹೇಳ್ಬೋದು. ಯಾಕೆ ಇವ್ರು ನರ್ವಸ್ ಆಗಿಬಿಟ್ಟವ್ರೆ? ಯಾಕೆ ಬ್ರೋ ನರ್ವಸ್ ಆಗಿದ್ದೀರಾ? ಇಲ್ಲ ಓಕೆ. ನಮ್ ಕತೆ ಶುರುವಾಗಿದ್ದು ಬ್ಯಾಕ್ ಬೆಂಚರ್ಸ್ ಕತೆಯಿಂದ, ಆಮೇಲೆ ಶೂಟಿಂಗ್ ಇಂದ, ಇವಾಗ ಪ್ರಮೋಷನ್ ಇಂದ. ಆಕ್ಚುಲಿ ಸ್ಕೂಲ್ ಇಂದ ಸ್ಟಾರ್ಟ್ ಆಗಿದೆ ನಮ್ ಕತೆ ಬ್ಯಾಕ್ ಬೆಂಚರ್ಸ್ ಆಗಿ. ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಇಡೀ ಲೈಫ್ ಟೈಮ್ ಜರ್ನಿನೇ ಬ್ಯಾಕ್ ಬೆಂಚರ್ದು ಒಂದು ಜರ್ನಿ. ಅಂದ್ರೆ ಪ್ರೀಮಿಯಂ ಪ್ಯಾಕೇಜ್ ತಗೊಂಡಿದ್ದೀವಿ ಬ್ಯಾಕ್ ಬೆಂಚರ್. ಎಷ್ಟು ರೂಪಾಯಿ? ಲೈಫ್ ಟೈಮ್ ಫ್ರೀ. ಪ್ರೀಮಿಯಂ ಪ್ಯಾಕೇಜ್ ಜೆನೆಟಿಕ್ಸ್ ಬ್ರೋ. ಸ್ಕೂಲಲ್ಲಿ ಫೀಸು, ಕಾಲೇಜಲ್ಲಿ ಫೀಸು, ಲಕ್ಷ ಇಟ್ಟಿಲ್ವಾ, ಅದೇ ಫೀಸು. ಓಕೆ, ಇಲ್ಲಿ ಎಷ್ಟು ಫೀಸ್ ಇಟ್ಟಿದ್ರಾ, ಏನೇನ್ ಮಾಡಿದ್ರಿ ಈ ಬ್ಯಾಕ್ ಬೆಂಚರ್ಸ್ ಅಲ್ಲಿ? ಈ ಬ್ಯಾಕ್ ಬೆಂಚರ್ಗೆ ಫೀಸ್ ಎಲ್ಲಿಂದ ಶುರು ಆಯ್ತು? ಫೀಸ್ ಬೇಡ, ಎಲ್ಲಿಂದ ಶುರು ಆಯ್ತು ಅಲ್ಲಿಂದ ನೋಡೋಣ. ಬ್ಯಾಕ್ ಬೆಂಚರ್ಸ್ ಆಡಿಷನ್ ಇಂದ ಶುರು ಆಯ್ತು ಬ್ರೋ. ಓಕೆ, 3 years ಬ್ಯಾಕ್ ಆಡಿಷನ್ ಕೊಟ್ವಿ, ಎಲ್ಲ ಸೆಲೆಕ್ಟ್ ಆದ್ವಿ. ಅವಾಗ್ಲಿಂದ ವರ್ಕ್ ಮಾಡ್ತಿದೀವಿ, ಇವಾಗ ರಿಲೀಸ್ ತನಕ ಬಂದಿದೀವಿ. ಸೊ ಬೆಜ್ಜಾನ್ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಹಂಪ್ಸು, ರೋಡ್ ಮಧ್ಯೆ ಗುಂಡಿ ಎಲ್ಲ ದಾಟ್ಕೊಂಡು ಇವಾಗ ಸದ್ಯಕ್ಕೆ ರಿಲೀಸಿಂಗ್ ಬಂದಿದ್ದೀವಿ. ಓಕೆ, ಬ್ಯಾಕ್ ಬೆಂಚರ್ಸ್ ಟೈಟಲ್ ಬಗ್ಗೆ ಹೆಂಗೆ? ಟೈಟಲ್ ಅಂದ್ರೆ ಸಿನಿಮಾ ಮಾಡಿ ಆದ್ಮೇಲೆ ಟೈಟಲ್ ಇಟ್ಟಿದ ಅಥವಾ ಮಾಡೋಕ್ಕಿಂತ ಮುಂಚೆನಾ? ಟೈಟಲ್ಲು ಫಸ್ಟೇ ಇತ್ತು ಬ್ಯಾಕ್ ಬೆಂಚರ್ಸ್. ಆಬ್ವಿಯಸ್ ಜನರಲ್ ಟೈಟಲ್ ಅದು. ಜನರಲ್ ಬ್ಯಾಕ್ ಬೆಂಚರ್ಸ್ಗೆ. ಸೊ ಜನರಲ್ ಮೂವಿ ಅಲ್ಲ, ಟೈಟಲ್ ಮಾತ್ರ. ಬ್ಯಾಕ್ ಬೆಂಚರ್ಸ್ ಇದರ ಉದ್ದಾರ ಆಗಿರೋದು ಅಂತ. ಸೊ ಅದಕ್ಕೆ ಬ್ಯಾಕ್ ಲಾಸ್ಟಿಗೆ ಬರ್ತೀನಿ. ಓಕೆ, ಯಾರ್ಯಾರು ಏನೇನ್ ಮಾಡಿದಾರ ಇದ್ರಲ್ಲಿ ಪಾತ್ರಗಳ ಬಗ್ಗೆ ನೀವೇನ್ ಮಾಡಿದಿರು? ಕಸ ಗುಡಿಸ್ತಿದ್ದ, ಮನೆ ಒರೆಸ್ತಿದ್ದ, ಪಾತ್ರೆ ಬೆಳಗೋಳು, ನಾನ್ ತಗೊಂಡು ಬಟ್ಟೆ ಒಣಗಾಕುವೆ. ಆಯಾ ಕೆಲಸ ಯಾರು ಮಾಡಿದ್ರು ಕಾಲೇಜ್? ಎಲ್ಲಾರು ಎಲ್ಲಾ ಕೆಲಸನ ಮಾಡಿದ್ವಿ. ಓಕೆ, ಆಕ್ಟಿಂಗ್ ಬಿಟ್ಟುನು ಮಾಡಿದೀವಿ. ಆಕ್ಟಿಂಗ್ ಅಲ್ಲಿ ಏನೇನ್ ಮಾಡಿದೀರಾ ಹೇಳ್ರಪ್ಪ? ನನ್ನ ಪಾತ್ರ ಚೆನ್ನಾಗಿದೆ. ನಮ್ದು ಉಪೇಂದ್ರ ಸರ್ನ ನೀವು ನನ್ನಲ್ಲಿ ನೋಡ್ಬೋದು. ಸೊ ಹಾಗಿದೆ ನನ್ನ ಪಾತ್ರ. ಸೊ ಲೆಂತಿ ಡೈಲಾಗ್ ಇದೆ, ತುಂಬಾ ಡೈಲಾಗ್ ಇದೆ. ಇವ್ರಿಗೆ ಯಾರಿಗೂ ಮಾತಾಡಕ್ ಬಿಡಲ್ಲ, ನಾನೇ ತುಂಬಾ ಮಾತಾಡ್ತೀನಿ. ಸೊ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಲಾಸ್ಟ್ ವರ್ಗು ನನ್ನ ಮಾತೆ ತುಂಬಾ ಕೇಳಿಸುತ್ತೆ. ಚೆನ್ನಾಗಿದೆ ಪಾತ್ರ. ಉಪೇಂದ್ರ ಸರ್ ಒಂದು ಡೈಲಾಗ್ ಹೊಡಿದ್ರಿ ನೋಡೋಣ. ಉಪೇಂದ್ರ ಎಲ್ರು ಕೆಲಸ ಮಾಡ್ತಾ ಇದಾರೆ, ಇವ್ರಾಗ ಸೊಳ್ಳೆ ಹೇಳೋ. ನನ್ನ ಪಾತ್ರದಲ್ಲೇ ನಾನು ಉಪೇಂದ್ರ ಸರ್ ಡೈಲಾಗ್ ಹೇಳ್ತೀನಿ. ಸರಿ ಬೈದ ಅವರು ನಿಮಗೆ. ಇಡೀ ಮೂವಿ ಒಂದು ತರ ಡೈಲಾಗ್, ಇಡೀ ಸಿನಿಮಾ ಸಬ್ಟೈಟಲ್ಸ್ ಬರುತ್ತೆ ಅಲ್ಲಿ, ಬರ್ತಾ ಇರತ್ತೆ. ನಾನು ಏನ್ ಹೇಳಿದ್ದೇಳಿ, ಉಪೇಂದ್ರ ಸರ್ ಫ್ಯಾನ್ ಆಗಿದ್ರೆ ಮಾತ್ರ ಅರ್ಥ ಆಗುತ್ತೆ ನನ್ನ ಮಾತಾಡೋದು. ಅವ್ರಾರು ಒಂಚೂರಾರು ಅರ್ಥ ಹಂಗೇನೋ ಅರ್ಧ ಮಾಡ್ದೆ. ನೀವ್ ಏನು ಅರ್ಥ? ಓಕೆ, ನೀವೇನ್ ಮಾಡಿದೀರ? ಅದೇ ಖುಷಿಯಾದ ಕ್ಯಾರೆಕ್ಟರ್ ಮಾಡಿದೀನಿ. ನೀವು ಖುಷಿಯಾಗಿರ್ತೀನಿ, ಎಲ್ರು ಜೊತೆಗಿರೋನು ಖುಷಿಯಾಗಿ ಇಟ್ಕೊಂಡು ನಾನು ಖುಷಿಯಾಗಿರ್ತೀನಿ. ನಂದು ಮಾಯಾ ಅಂತ ಕ್ಯಾರೆಕ್ಟರ್ ಹೆಸರು. ಆಸ್ ಯೂಶುವಲ್ ಎಲ್ಲರಿಗೂ ಮಾಯಾ ಮಾಡ್ಕೊಂಡು, ಓಕೆ, ಒಂದ್ ಸ್ಪೆಲ್ಲಿಂಗ್ ಇಂಪ್ರೆಸ್ ಮಾಡ್ಕೊಂಡು, ಇಂಪ್ರೆಸ್ ಮಾಡೋದ್ ಬೇಡ, ಅವರೇ ಆಗ್ಬಿಡ್ತಾರೆ. ಆಕ್ಚುಲಿ ನೋಡಿದ ತಕ್ಷಣ ಇಂಪ್ರೆಸ್ ಆಗ್ಬಿಡ್ತಾರೆ. ಹೌದೌದು. ಇಂಪ್ರೆಸ್ ಆದ್ರ ನೀವು ಪಾಪ ಅವ್ರು ಖುಷಿ ಪಡ್ಸಕ್ಕೆ, ಇವ್ರಿಗೆ ಖುಷಿ ಅಲ್ಲ ಇವ್ರೇನ್ ಖುಷಿ ಪಡ್ತಾರೆ ಹಂಗೆ ನಾನು ಖುಷಿ ಪಡ್ಸಕ್ಕೆ ಟ್ರೈ ಮಾಡಿದ್ವಿ.
Audience. ಬಜಾರಿ ಕ್ಯಾರೆಕ್ಟರ್ ನೀವು ನಾನು ಆರ್ಯ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾದಲ್ಲಿ. Okay. ಫುಲ್ ಜೋಯಲ್ ಆರಾಮ ಫನ್ ಮಾಡೋ ಕ್ಯಾರೆಕ್ಟರ್ ಮಾಡಿಲ್ಲ, ರಿಯಲ್ ಲೈಫ್ ಅಲ್ಲಿ ಹೆಂಗಿದೆ ಅದನ್ನೇ ಪ್ಲೇ ಮಾಡಿದ್ವಿ. ಓಕೆ, ನೀವೇನ್ ಮಾಡಿದಿರ? ನಾವು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ವಿ, ಸಣ್ಣದು ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ರಿವೀಲ್ ಮಾಡೋದಿಲ್ಲ ನಿಮ್ ಕ್ಯಾರೆಕ್ಟರ್. ಮೈನ್ ಡೈರೆಕ್ಷನ್ ಟೀಮ್ ಅವರು. ಡೈರೆಕ್ಷನ್ ಟೀಮ್ ನೀವು ನಾನು ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ದುಷ್ಟ ಚಟಗಳಿಗೆ ದಾಸ ಅದೆಲ್ಲ ನಾನು ನಿಮ್ಮ ಕೇಳ್ಬೇಕು ಅನ್ಕೊಂಡೆ. ಫಸ್ಟ್ ಮೊನ್ನೆ ಒಂದು ಸಾಂಗ್ ರಿಲೀಸ್ ಇತ್ತಲ್ಲ, ಒಂದು ಇಂಟರ್ವ್ಯೂ ಮಾಡಿದ್ವಿ. ಗೋಲ್ಡ್ ಚೈನ್ ಇತ್ತು, ಇವಾಗ ಕಾಣಿಸ್ತಾ ಇಲ್ಲ. ಪ್ರಮೋಷನ್ ಮಾಡ್ತಾ ಹೊಡಾಕ್ಬಿಟ್ಟಿದ್ದಾರೆ. ನಾವು ಸಿನಿಮಾ ಹಾಕ್ಬಿಟ್ಟಿದ್ದೀವಿ, ಸಿನಿಮಾ ಸಪೋರ್ಟ್ ಮಾಡಿ 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 ಒಂದೊಂದೇ ತಗ್ ಕೊಡ್ತಾರೆ. ಮೊನ್ನೆ ಪ್ರಮೋಷನ್ ಮಾಡ್ತಾ ಇದ್ವಿ, ಅವಾಗ ಯಾರೋ ಹಿಂಗೆ ಬಂದು ಸರ್ ಹೊಟ್ಟೆಗೆ ಊಟ ಮಾಡಿಲ್ಲ ಅಂದಿದ್ಕೆ ಚೈನ್ ಬೀಚ್ ಕೊಟ್ಟ. ದಾನ ಶೂರ ವೀರ ಕರ್ಣ ಧಾರಾಳ ಮನ್ಸು. ಎಷ್ಟು ಬಡ್ಡಿ ವ್ಯಾಪಾರಿ ಮಾಡ್ಬಿಟ್ಟಿದ್ದಾನೆ. ಹೋದವರಲ್ಲ ಸರ್ ಇಂಟ್ರೆಸ್ಟ್ ಕೊಡ್ತೀನಿ, ಕಾಸು ಕೊಡಿ. ಅಲ್ಲ, ಎಲ್ಲಾರು ಕಿತ್ಕೊಂತ ಇದಾರಲ್ಲ ಅಂತ. ಸಿನಿಮಾದಲ್ಲಿ ಹೀರೋಯಿನ್ ಕಿತ್ಕೊಂಡವ್ರು, ಹೀರೋಯಿನ್ ಇಲ್ಲ. ಈಗ ಮೊನ್ನೆ ಹೋಗಿ ಇಂಟರ್ವ್ಯೂ ಹೀರೋಯಿನ್ ಈ ಕಿತ್ತಿದ್ದೀನೋ ಜನ ಮಧ್ಯೆ ಕೊಡೋಂತ ಮನ್ಸಿರೋ ದೊಡ್ಡ ಮನ್ಸು ಒಂದೇ. ಜಿಮ್ಗೆ ಹೋಗಿ ಹೋಗಿ ದೊಡ್ಡದು ಮಾಡ್ಕೊಟ್ಟಿದ್ದಾನೆ. ಕರ್ಣ ಅಂತ ಹೇಳಲ್ಲ, ದಾನವೀರ ಶೂರ ಶಶಾಂಕ್ ಅಂತ ಹೇಳ್ತಾರೆ. ಆತರ ಆಗ್ಬಿಟ್ಟಿದ್ದಾನೆ. ಅದು ಕೈ ನೋಡಿ ವಾಚ್ ಸಲ್ಮಾನ್ ಖಾನ್ ತರ ಹಾಕೊಂತಾನೆ, ಬೀಯಿಂಗ್ ಹ್ಯೂಮನ್. ಪ್ಯಾಂಟ್ ನೋಡಿ, ಪ್ಯಾಂಟ್ ಲೆನಿನ್ ಪ್ಯಾಂಟ್ ಹಾಕೋ ಬಂದಿದ್ದಾನೆ. ಏನಕ್ಕೋ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀನಿ ಫಿಲಮ್ ಮಾಡಲಿಲ್ಲ ಅಂದ್ರೆ. ಕಾಫಿ ಬೇರೆ ಚಾಲ್ಕೊಬಿಟ್ಟು ಪ್ಯಾಂಟ್. ಪ್ರೋಟೀನ್ ವಾಟಲ್ ನಾಗರಾಜ್ ಫ್ಯಾನ್ ಅವನು. ಹೌದಾ? ವಾಟಲ್ ನಾಗರಾಜ್ ಸರ ಏನ್ ಖಂಡಿಸಕ್ಕೆ ಏನು ಏನಾರು ಒಂದು ಹೇಳಿ, ಏನಾದ್ರು ಅವ್ರ ಫ್ಯಾನ್ಸ್ ಕಮೆಂಟ್ ಮಾಡ್ತಾರೆ, ಯಾರು ತೋರಿಸ್ತಾರೆ. ಅವ್ರ ಮನೆ ಕನಕಪುರ ರೋಡು, ತಾತಗುಣಿ. ಅಂಬಲ್ ಪೊಲಿಟಿಷಿಯನ್ ತರ ಒಂದ್ರಲ್ಲಿ ಮಾತಾಡಿ ನೋಡೋಣ. ಅವ್ರು ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡಲ್ಲಪ್ಪ. ನೀವು ಓಕೆ, ಟೀಸರ್ ನೋಡ್ದ? ಟೀಸರ್ ಸಖತ್. ಯಾಕೆ ನೋಡಿದ್ರಿ? ಎಲ್ಲ ಹಂಗ ನೋಡ್ಬಾರ್ದ? ನೋಡಿ ಎಲ್ಲ ಬೈಕಲ್ಲಿ ಚೆನ್ನಾಗಿ ಬಂದಿದೀವ. ಹೇಗೆ ನಾಚ್ಕೋತವ್ರ ಮಗ ಅಲ್ಲ. ಓಕೆ, ಆ ಪಾತ್ರ ಇನ್ನೊಬ್ರು ಮಾಡಿದ್ರಲ್ಲ, ನೀವು ಶೂಟ್ ಗನ್ ಇಟ್ಬಿಟ್ಟು ಇದ್ ಮಾಡ್ತಿರಲ್ಲ, ಅವ್ರು ಯಾರು? ಅವರು ಲಿಖಿತ್ ಅನ್ಬಿಟ್ಟು ಅವರು ಆಕ್ಚುಲಿ ಇವಾಗ ಸದ್ಯಕ್ಕೆ ಫೇಮಸ್ ಆಗಿದ್ದಾರೆ. ತುಂಬಾ ಬಿಸಿ ಇದಾರೆ, ಸಿಕ್ತಿಲ್ಲ ನಮ್ ಕೈಗೇನೆ ಅವ್ರು ಚಡಿ ವ್ಯಾಪಾರ ಮಾಡ್ತಾರೆ ಅಂತ. ಚೋಟಾ ಭೀಮ್ ಅಲ್ಲದೆ ತಗೋ ಇಲ್ಲ ಶೂಟ್ ಮಾಡ್ತೀವಿ. ನೀವು ತಗೊಳ್ಳಿ ಬ್ರೋ, ಶೂಟ್ ಮಾಡ್ತಾರೆ. ಅಣ್ಣ ನಿಮ್ಮ ಅಭಿಮಾನಿ ಅಕ್ಕ ಅಂದ. ನೀವು ನೋಡಿ ಜ್ಯೂಸ್ ಅಲ್ಲಿ ಫ್ಲೇವರ್ ಕೇಳಿದೀರಾ? ಅವನು ಅದ್ರಲ್ಲಿ ಫ್ಲೇವರ್ಸ್ ಬಿಟ್ಟಿದ್ದಾನೆ. ಸ್ಟ್ರಾಬೆರಿ ಅಂದ್ರೆ ಸ್ಟ್ರಾಬೆರಿ ಡಿಸೈನ್ಸ್ ಇರುತ್ತೆ, ಮ್ಯಾಂಗೋ ಅಂದ್ರೆ ಮ್ಯಾಂಗೋ ಡಿಸೈನ್ಸ್ ಇರುತ್ತೆ. ಬೇಡ, ಬನಾನಾ ತಗೊಳ್ಳಿ, ಚೆನ್ನಾಗಿದೆ. ಬನಾನಾ ತಗೊಳ್ಳಿ, ಚೆನ್ನಾಗಿದೆ. ಈಗ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋ ಸರ್. ಬೈದ್ರು ನಮಗೆ ಲಾಸ್ಟ್ ಎಲ್ಲ ಇಂಟರ್ವ್ಯೂ ಬರೀ ನಗಾಡ್ತಾನೆ ಇರ್ತೀರಾ. ಕರೆಕ್ಟ್. ನಿಮ್ಮ ಡೈರೆಕ್ಟರ್ ಸರ್ ಬೇರೆ ಅವತ್ತು ಸ್ಟೇಜ್ ಮೇಲೆ ಸಿಕ್ಕಾಪಟ್ಟೆ ಬೈದ್ಬಿಟ್ರು. ಅವ್ರಿಗೆ ಮಾತಾಡಕ್ ಚಾನ್ಸ್ ಆಗೋಟಿಲ್ವ ಅಂತ. ನೀವು ಯಾಕೆ? ಅವರು ಇವತ್ತು ಮಂಡೇ ಮಾತಾಡಲ್ಲ, ಅದಕ್ಕೆ ಮಂಡೇಸ್ ಮಾತಾಡಲ್ಲ. ಮಂಡೇಸ್ ಮಾತಾಡೋದು ಎವ್ರಿ ಮಂಡೇ ಒಳ್ಳೇದಾಗ್ಲಿ ಅಂತ. ನೀವೇನಾರು ಮೌನಾರತ ಏನಾರು ಮಾಡಿಸ್ಬಿಟ್ರ ಮೊನ್ನೆ ನಾವೆಲ್ಲ ಬ್ಯಾಕ್ ಬೆಂಚರ್ಸ್ ಎಲ್ಲ ಏನೋ ಮಾಡಿರ್ತೀರಾ ಅಂತ. ನಮಗ್ ನೋಡಿದ್ರೆ ಮಾತು ಬರೋದಿಲ್ಲ, ಮಾತಾಡೋದು ಶುರು ಮಾಡ್ಬಿಟ್ಟು ಒಳ್ಳೆಯವ್ರು. ಕ್ಯಾರೆಕ್ಟರ್ ಇವ್ರು ನಗಾಡೋದ್ ಕೇಳಿಸ್ಕೊಂಡ್ ಕೇಳ್ಕೊಂಡು ಕಿವಿ ಈಗ ಹೇಳಿ ಬ್ರೋ, ಅದೇನೋ ಡಿಬೇಟ್ ಮಾಡಿಸ್ತೀನಿ ಅಂದ್ರೆ ಇವ್ರು 3 ಜನ ಫ್ರಂಟ್ ಬೆಂಚರ್, ನಾವು 3 ಜನ ಬ್ಯಾಕ್ ಬೆಂಚರ್. ಹೋಗಿದ್ದಾರ ಕಾಲೇಜ್ ಮೂವಿಲಿ ಫ್ರಂಟ್ ಬೆಂಚ್ ಹೋಗಿದ್ದೀರಲ್ಲ? ಇನ್ನೂ ಇದೆ ಇನ್ನೂ ಇದೆಯಾ? ಕೇಳಿ. ಇನ್ನೂ ಇದೆ. ಓಕೆ. ಅಂಡ್ ಓಕೆ, ಸೀಕ್ರೆಟ್ ಆಲ್ ಟಿಕೆಟ್ ಇದ್ರಲ್ಲಿ ಚಿಪ್ಸ್ ತಿಂತಿರ್ತಾರ ಪಾಪ ಅವ್ರದ್ದು. ರಿಯಲ್ ಲೈಫ್ ಅಲ್ಲಿ ಆತರ ಏನಾದ್ರು ಮಾಡಿದಿರಾ? ಹೆಂಗೆ ಎಲ್ರು ರಿಯಲ್ ಲೈಫ್ ಅಲ್ಲಿ ಆಲ್ ಟಿಕೆಟ್ ಅಂತ ಕಳ್ಕೊಂಡಿದೀವಿ. ಅದನ್ನ ಇಟ್ಕೊಂಡೆ ಇದೊಂದು ಪ್ರೋಮೋ ಮಾಡ್ಬೇಕು ಅಂತ.
ಓಕೆ ಅವರು ಎಲ್ರಿಗೂ ಭಯ ಇರುತ್ತಲ್ಲ ಅವರು ಆಲ್ ಟಿಕೆಟ್ ನೀವು ಕಳ್ಕೊಂಡಿಲ್ಲ ಇವ್ರು ಅದೇ ಯೂಶಲಿ ಆ ಭಯ ಇರುತ್ತೆ. ಆಲ್ ಟಿಕೆಟ್ ಕೈ ಕೊಟ್ಟಾಗ್ಲಿಂದನೂ ಮನೇಲೂ ಫೋನ್ ಮಾಡ್ತಿರ್ತಾರೆ, ಆಲ್ ಟಿಕೆಟ್ ಸಿಗ್ತಾ ಹುಷಾರಾಗಿ ಇಟ್ಕೊಳ್ಳಿ, ಎಕ್ಸಾಮ್ ಸೇರ್ಸಲ್ಲ, ಒಳಗ್ ಬಿಡಲ್ಲ ಅಂತ ಚಿಕ್ಕದ್ರಿಂದನೂ ಅದ್ ಭಯ ಹುಡ್ಸ್ಬಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಮಾಡಿದ್ರು. ಅಲ್ಲ ಅವ್ರೊಬ್ರು ಆಲ್ ಟಿಕೆಟ್ ಇಂದ ನೀವ್ ಯಾಕೆ ಅಷ್ಟು ಅಲರ್ಟ್ ಆಗ್ಬಿಡ್ತಿರಲ್ಲ? ಒಬ್ಬ ಫ್ರೆಂಡು ನಾನೇನ್ ಅನ್ಕೊಂಡೆ ಅಂದ್ರೆ ಅವನೇ ಕಾಪಿ ಚೀಟಿ ಇಟ್ಕೊಂಡ್ರದ, ಒಬ್ನೇ ಓದಿರೋದು, ಇನ್ಯಾರು ಓದಿಲ್ಲ, ಅವ್ರು ನೋಡಿ ಕಾಪಿ ಕೊಡಕ್. ಅವನು ಒಬ್ನೇ ಕಾಪಿ ಚೀಟಿ ಇಟ್ಕೊಂಡಿರ್ತಾನೆ, ಹಂಗಾಗಿ ನಾವು ಅವನಿಗೋಸ್ಕರ ಕಾಯ್ತಾ ಇರ್ತೀವಿ. ಅವ್ನ ಎಕ್ಸಾಮ್ ಅಲ್ಲಿ ಬಂದಿಲ್ಲ ಅಂದ್ರೆ ಎಲ್ಲರೂ ಫೇಲ್. ಅವನದು ಆಲ್ ಟಿಕೆಟ್ ಅದೆಲ್ಲ ಪಾರ್ಟಿ ಮಾಡ್ಬಿಟ್ಟು ಚಿಪ್ಸ್ ತಿನ್ಬಿಟ್ಟು ಚಿಪ್ಸ್ ಹಾಕೊಂಡು ಪಾಪ ಅವ್ರು ಸೈಲೆಂಟ್ ಆಗಿದೆ. ಸರ್ ನೀವೇನೋ ಮಾತಾಡಿ ಹೋಗ್ಲಿ, ಸಿನಿಮಾ ಹೇಳಿ. ಅಲ್ಲ ಸರ್, ಅದು ಮುತ್ತು ಉದುರುತ್ತಂತೆ, ಅದಕ್ಕೆ ಇಟ್ಕೊಂಡಿದ್ದಾನೆ. ಅಲ್ಲೇ ಹೋಗ್ಬಿಡು. ಇಲ್ಲಿವರೆಗೂ ತೋರ್ಸಲಿಲ್ದಿರೋ ಸಿನಿಮಾ ಬಗ್ಗೆ ಎಲ್ರು ಒಂದೊಂದು ಪಾಯಿಂಟ್ಸ್. ಬೇಸಿಕಲಿ ಈಗ ನಾವು ಕಿರಿಪಡಿ ನೋಡಿದೀವಿ, ಹಾಸ್ಟೆಲ್ ಬಂದಿಸಿ ಬರೀದು ನೋಡಿದೀವಿ, ಪ್ರೇಮಂ ನೋಡಿದೀವಿ, ಸುಮಾರು ಕಂಟೆಂಟ್ ಕಾಲೇಜ್ ರಿಲೇಟೆಡ್ ನೋಡಿದೀವಿ. ಬಟ್ ನಾವು ಆ ಸಿನಿಮಾಗಳೆಲ್ಲ ನೋಡಿ ಅದ್ ಇಲ್ದಿರೋ ಸೀನೆ ಬರ್ಬೇಕು ಅಂತ ಮಾಡಿದೀವಿ. ಯಾವ್ದು ಇಲ್ಲೇ ಅಂದ್ರೆ ತುಂಬಾ ಫಿಕ್ಷನ್ ಅಲ್ಲ, ತುಂಬಾ ರಿಲೇಟ್ ಆಗ್ಬೇಕು ಎಲ್ಲಾರ ಲೈಫಲ್ಲೂ. ಎಲ್ಲಾರು ಮೆಜಾರಿಟಿ ಆಫ್ ನಾವು ಇಂಜಿನಿಯರ್ಸ್ ಇದೆ, ಎಲ್ಲಾರ್ಗು ಲೈಫ್ ಅಲ್ಲಿ ಏನೇನ್ ನಡೆದಿದೆ, ಯಾವ್ಯಾವ ತರ ಇನ್ಸಿಡೆಂಟ್ಸ್ ಇದೆ. ಈಗ ಹಾಲ್ ಟಿಕೆಟ್ ಅಷ್ಟೇ ಸ್ವಲ್ಪ ಮಸಾಲೆ ಆಡ್ ಆಗಿದೆ, ಬಟ್ ಅದು ನಮ್ ಫ್ರೆಂಡ್ ಇದ್ರಲ್ಲಿ ನಡೆದಿರೋ ಇದನ್ನೇ ನಾವು ಪರ್ಟಿಕ್ಯುಲರ್ಲಿ ವಿ ವಾಂಟೆಡ್ ಟು ಬ್ರಿಂಗ್ ಇಟ್ ಇನ್ ಫ್ರಂಟ್ ಆಫ್ ದ ಆಡಿಯನ್ಸ್. ಅದನ್ನ ಪ್ರಯತ್ನ ನಾವು ಮಾಡಿದೀವಿ. ಎಕ್ಸಾಮ್ಸ್ ಅನ್ನ ನಾವು ಬರ್ದಿದೀವಿ. ರಿಸಲ್ಟ್ಸ್ 19th July. ರಿಸಲ್ಟ್ಸ್ ಪ್ರೇಕ್ಷಕ ಮಹಾಪ್ರಭು ಅವ್ರು ಏನ್ ಹೇಳ್ತಾರೆ, ಅವ್ರ ಸೂಪರ್ ಹಿಟ್ ಪಾಸ್ ಅವ್ರ ಮುಂದೆ ಜಸ್ಟ್ ಪಾಸ್ ಫೇಲ್ ಆ ಒಂದು ಇದಕ್ಕೆ ನಾವು ಕಾಯ್ತಾ ಇದೀವಿ. ಸೊ ಸರ್, ಬ್ಯಾಕ್ ಬೆಂಚರ್ಸ್ ಒಂದು ಸೋಷಿಯಲಿ ಒಂದಿದೆ ಪೇರೆಂಟ್ಸ್ಗೆ. ಈಗ ಬ್ಯಾಕ್ ಬೆಂಚರ್ ಕೂತಿದ ತಕ್ಷಣ ಹುಡುಗ ಹಾಳಾಗ್ಬಿಡ್ತಾನೆ, ಓದಲ್ಲ ಅಥವಾ ಚಡನ್ ಬಿದ್ಬಿಡ್ತಾನೆ ಅಂತ. ಬಟ್ ಬ್ಯಾಕ್ ಬೆಂಚರ್ ಕೂತಿದ ತಕ್ಷಣ ಅದೆಲ್ಲ ಆಗಲ್ಲ. ಅಕಸ್ಮಾತ್ ನಾವು ಪಾಠ ಕಲಿತಾ ಇದ್ರು ಜೀವನದಲ್ಲಿ ಪಕ್ಕ ಉದ್ಧಾರ ಆಗ್ತಾನೆ ಅನ್ನೋದು ಒಂದು ಅಂಶ ಸಕಾಲ ತೋರಿಸಿದೀವಿ ಸರ್. ಅದು ಗೊತ್ತಾಗಬೇಕಾದ್ರೆ ಅಂದ್ರೆ ಇವಾಗ ಕಿರಿಕ್ ಪಾರ್ಟಿ ಬಂತು, ಹಾಸ್ಟೆಲ್ ಹುಡುಗರು ಬಂತು, ಇದು ಎಲ್ಲರಿಗಿಂತ ಹೇಳ್ಬೇಕಂದ್ರೆ ಫಸ್ಟ್ ಜಾಲಿ ಡೇಸ್ ಅಂತ ಹೌದು, ಜಾಲಿ ಡೇಸ್ ನಮ್ಮ ಊರಿಗೆ ತುಂಬಾ ರಿಲೇಟ್ ಆಗುತ್ತೆ. ಹೌದು. ನಾನು ಈಗೇನು ಯಾವ ಮೂವಿಲೂ ಆ ಮೂವಿ ಎಲ್ಲ ನೋಡ್ಬಿಟ್ಟು ಅದ್ರಲ್ಲಿ ಇಲ್ದಿರೋ ಸೀನ್ ಮಾಡೋಣ ಹಾಕಿದೀವಿ ಅಂತ ಹೇಳ್ತಾ ಇದೀನಿ. ಅದಕ್ಕೆ ರಿಲೇಟ್ ಆಗ್ತಿದೆ ಅಂತ ಅವನೇ ಮಚ್ಚ. ಏನ್ ಕಟ್ ಮಾಡ್ಬಿಡಿ, ಕಟ್ ಮಾಡಿ. ಓ ನೀವು ಇದ್ರಲ್ಲಿ ಓಕೆ ವಿಲನ್ ಕ್ಯಾರೆಕ್ಟರ್ ಮಾಡಿದಿರ ಅಂತ ಇವ್ರಿಗೆಲ್ಲ ಪಾಪ ಆಟ ಕೊಟ್ಟಿದ್ದೀರಂತೆ. ಹೌದು, ಎಲ್ಲ ಗುಡ್ ವಿಲನ್. ಅವ್ರು ಹೇಳಿದ್ರಲ್ಲ, ನಾನು ದುಶ್ಚಟಗಳ ದಾಸ ಏನೇನ್ ಮಾಡಿದೀರಾ ಸರ್? ಅವ್ನು ಏನೇಂದ್ರಲ್ಲಿ ನಶೆ ಮಾಡಿಲ್ಲ ಮೂವಿಲಿ. ಚಾಕ್ ಪೀಸ್ ಅಲ್ಲಿ ನಶೆ ಮಾಡಿದಾನೆ, ಪೇಪರ್ ಅಲ್ಲಿ ನಶೆ ಮಾಡಿದಾನೆ, ಆಯ್ತಾ? ನಾವು ಕರೆಕ್ಷನ್ ಪೆನ್, ಓಕೆ ವೈಟ್ನರ್ ಬೇಡ, ಕರೆಕ್ಷನ್ ಪೆನ್, ಓಕೆ ಏರಿಯಲ್ಲು, ಸರ್ಫೆಕ್ಸಲ್ಲು, ಪಾಂಡ್ಸ್ ಪೌಡ್ರು ಎಲ್ಲ ನಶ. ಒಂಚೂರು ಪ್ರೀಮಿಯಂ ಬ್ರ್ಯಾಂಡ್ಸ್ ಗೆ ಹೋಗ್ಬೋದಾಗಿತ್ತು. ಹಂಗೆ ಇಡೀ ಕಾಲೇಜ್ ಅಲ್ಲಿ ಗ್ಯಾಂಗ್ ಹಾಕೊಂಡು ತಿರ್ಗಾಡ್ತಿರ್ತೀನಿ. ಒಂದೇ ಕಾಲೇಜ್ ಅನ್ನೋ ತರ ಒಂದಿಷ್ಟು ಜನ ನಮ್ ಫ್ರೆಂಡ್ಸ್ ಇರ್ತಾರೆ, ಒಂದಿಷ್ಟು ಜನ ಆರ್ಯ ಖುಷ್ ಎಲ್ಲ ಇರ್ತಾರೆ. ಅವ್ರ ಸೊಳ್ಳೆ ಕೊಡ್ತಾರೆ. ಹಂಗೆ ಅಲ್ಲ, ನಿಮ್ ನೋಡಿದ್ರ ಹಂಗ ಅನ್ಸದೆ ಎಲ್ಲ ಟಪೋರಿ ಏನೋ ಈ ತರ ನಟನೆ ಮಾಡ್ಬೇಕಾರೆ ಭಯ ಆಗ್ಬಿಡ್ತಾನೆ, ನಟ ಭಯಂಕರ. ಒಂದ್ ಹುಡ್ಗಿಗೆ ನೀವು ಬ್ಯಾಕ್ ಬೆಂಚರ್ ಸ್ಟೈಲ್ ಅಲ್ಲಿ ಇವ್ರು ಮಾನಿ ಅವರಿಗೆ ಮಾಡ್ಬೋದು, ನೀವು ಪ್ರಪೋಸ್ ಮಾಡ್ಬೋದು, ತೊಂದ್ರೆ ಇಲ್ಲ. ಒಂದ್ ಹುಡ್ಗಿಗೆ ನೀವು ಬ್ಯಾಕ್ ಬೆಂಚರ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ಬೇಕು. ನೋಡಪ್ಪ, ನಿಮ್ ಎಕ್ಸ್ಪ್ರೆಷನ್ ಕಣ್ಣ ನಿಂಗೆ ತೋರ್ಸ್ಬೇಕು, ನೀವ್ ಹೆಂಗ್ ತೋರಿಸ್ತೀರ ಬರ್ಬೇಕು ಕಣ್ಣಲ್ಲಿ ಆಕ್ಟಿಂಗ್ ಮಾಡ್ತಾ. ಅಲ್ಲ, ಬ್ರೇಕಪ್ ಸೀನ್ ಎಲ್ಲ ಹೇಳ್ತಿರೋದು. ಆಕ್ಟರ್ ಸರ್, ಅವ್ನ ಪ್ರಾಪರ್ಟಿ ಆಕ್ಟ್ ಮಾಡಲ್ಲ. 2030 ಸೈಟ್ ಗೋಲ್ಡ್ ಚೈನ್ ಪ್ರಾಪರ್ಟಿ ಮಾಡ್ತೀವಿ.
ಹೊಡೆದೇ ಹೋಗ್ಲಿಲ್ಲ ಪ್ಲಾಸ್ಟಿಕ್ ಬಾಟ್ಲು ಅಲ್ವಾ, ಪ್ಲಾಸ್ಟಿಕ್ ಬಾಟ್ಲು ಹೊಡೆದೋಗ್ಲಿಲ್ಲ. ಆಕ್ಟಿಂಗ್ ಹೊಡೆದೋಗಲ್ಲ. ಬಾಟ್ಲ್ ಆಕ್ಟಿಂಗ್ ಮಾಡ್ಬೇಕು ಬ್ರೋ, ಹೊಡೆದೋಗಿರೋ ತರ ಅದು. ಡೀಟೇಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಗಾಜಿನ ಬಾಟ್ಲು ಎಣ್ಣೆ 2 ನಿಮಿಷ ಆಕರ್ಷಣೆಗೆ ಹೋಗೋಣ. ಏನಾರು ಕೊಡಿ, ಕಬ್ಬಣ ಕೊಡಿ, ಎಷ್ಟೇ ಬೇಗ ನೋಡಿ. ಒಂದು ಹುಡುಗಿಗೆ ಪ್ರಪೋಸ್ ಮಾಡಕ್ ಬರಲ್ಲ. ರವಿ ನೀವು ಯಾರ ಫ್ಯಾನ್? ನೀವು ಯಾರ ಫ್ಯಾನು? ಆಗಲ್ವೇನೋ? ಆಗಲ್ವಾ? ಯಾರ ಅಭಿಮಾನಿ? ಯಾರು? ಹುಚ್ಚ ವೆಂಕಟ್ ಫ್ಯಾನ್. ಅವರು ಅವಾಗ್ಲೇ ಹೋಗ್ಬಿಟ್ಟು ಇದ್ ಮಾಡಿದ್ರ, ಅದೇ ಇದ್ರಲ್ಲಿ ಮೊಡಲ್ ಇದ್ದಾರೆ. ಓಕೆ ಓಕೆ, ನಿಂತ್ರೆ ಕಟ್ ಆಗುತ್ತಾ? ಯೋಚನೆ ಮಾಡ್ತಾ ಇದ್ದಾರೆ. ಹೊಡಿತಾಳೆ ಆಗಾಗ, ಜೋಕ್ಸ್ ಮಾಡಿದ್ರೆ ಅವನು. ಕಾಮೆಂಟ್ ಸೆಕ್ಷನ್ ಕನ್ನಡದಲ್ಲಿ ಹೇಳಪ್ಪ. ಮೊನ್ನೆ ಆಡಿಷನ್ ಕೊಟ್ಟಿದ್ದ ಅದ್ ಡೈಲಾಗ್ ಹೇಳ್ತೇನೆ ಇವಾಗ, ಹೇಳು. ಅಲ್ಲ ಸೆಟ್ ಅಲ್ಲಿ ಹಿಂಗೆ ಮಾಡ್ತೀರಪ್ಪ ಅವ್ರಿಗೆ. ಅಲ್ಲಿ ಯಾವ್ದು ಒಂಟೆ, ನಾವು ಕ್ಯಾಮ್ರಾ ಕಟ್ ಮಾಡಿಲ್ಲ. ಹೇಳ್ ಸಾಯೋ ಶಶಾಂಕ್. ನೋಡಿದ್ರೆ ನನ್ನ ಹಾರ್ಟ್ ಅಲ್ಲಿ ಚಿಲಿಪಿಲಿ ಅನ್ಸುತ್ತೆ, ಆದ್ರೆ ನನ್ನ ಹಾರ್ಟ್ ದವಡವ ನೋಡ್ಕೋತಿಲ್ಲ ಈಗ, ಯಾಕಂದ್ರೆ ನೀನು ತುಂಬಾ ಇಷ್ಟ. ಮಗ ಬನ್ನಿ ಹೋಗೋಣ. ಅಡ ನಾನ್ ನಿಮ್ಮ ಅಭಿಮಾನಿ. ಅವ್ನ ಯಾರೋ ಹೇಳ್ತಾರಲ್ಲ, ಮನ್ಸು ಒಳ್ಳೆಗ್ ಮಾಡಿದ್ರೆ ದೇವ್ರು ನಂಗೆ ಹೇಳ್ದೆ ನೀನು. ಚೆನ್ನಾಗಿದೆ, ಡಿಸ್ಟಿಂಕ್ಟ್ ಆಗಿದೆ. ಈ ತರ ಹಿಂಸೆ ಕೊಡ್ರಿ ಯಾರು ಬದುಕ್ತಾರೆ ಸರ್. लाइटिंग यूनिटी क्या होता है? मुझे सिर्फ तुम चाहिए मेरी क्यूटी. अंगम कोटी ಬರ್ಲಿ ಒಂದು ಗ್ರೀನ್ ಟೀ. ನಂಗೊಂದು ಲೆಮನ್ ಟೀ. ಬಟ್ ಕನ್ನಡ ಡೈಲಾಗ್ ನಮ್ಗೆ ಏನ್ ಅನ್ಸ್ತಂದ್ರೆ, ಇವಾಗೂ ಪ್ರಪೋಸ್ ಮಾಡಿರೋದ್ರಲ್ಲಿ ವರ್ಸ್ಟ್ ಲೈನ್ ಅಂದ್ರೆ ಅವನು ಹೆಂಗೆ ಗೊತ್ತಾ, ಮೈಸೂರಲ್ಲಿ ಮೈಸೂರು ಪಾಕ್ ತಿಂತೀರಾ, ಬೆಂಗಳೂರಿಗೆ ಬನ್ನಿ ಎಲ್ಲಾರು ಕುತ್ಕೊಂಡು ಮಲ್ಕೊಳ್ಳೋಣ. ಹಿಂಗೆ ಹಿಂಗೆ ಹೇಳೋದು, ಒಂದಕ್ಕೊಂದು ಕಾಂಟೆಕ್ಸ್ಟ್ ಇರಲ್ಲ. ಸುಮ್ಮನೆ ಅವನು ತುಂಬಾ ಮೆಥಡ್. 3 rupees 10 rupees. ಅವನು ಒಂದ್ಸರಿ ದುಷ್ಯಂತ್ ಕ್ಯಾರೆಕ್ಟರ್ ನೈಟ್ 12 ಗಂಟೆ ಶೂಟ್ ಮಾಡ್ತಾ ಇದೀವಿ, ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಟ್ಟ ಸರ್. ಹೆಂಗೆ ನಡ್ಕೋದಾ? 3:30-4 ಗಂಟೆ ಸರ್. ಅಯ್ಯಪ್ಪ, ರಾತ್ರಿ ಒಬ್ರು ಸ್ವಾಮೀಜಿ ಕರ್ಸಿ ಅಲ್ಲೇನೆ ನಿಂಬೆಹಣ್ಣು ನೀರ್ ಹಾಕ್ಸಿ ಆಚೆ ಕರ್ಸಿರೋದು. ಎಡಗಾಲಲ್ಲಿ ಪ್ರವೇಶ ಮಾಡಿದ್ರೆ ಬಲಗಾಲಲ್ಲಿ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡಿದ್ದು ಇದು ಸೂಸೈಡ್. ಏನು ಇದೇನ್ ಇದ ಲೆಫ್ಟ್ ಲೆಗ್ ಅಲ್ವಾ? ಇಡೋ ಲೆಫ್ಟ್ ಲೆಗ್ ಅಂತೀರ ಬರ್ತಾರಲ್ಲ ಸುದೀಪ್ ಸರ್, ಹಂಗಂದ್ರೆ ಇವ್ರಿಗೆಲ್ಲ ನೀವೇ ಇವಾಗ ಹೈಲೈಟ್ ಆಗಿರೋದು. ಅವನೇ ಟ್ರೋಲ್ ಪೇಜ್ ಇವಾಗ ಮೀಮ್ಸ್ ಮಾಡ್ತಾ ಇರ್ತೀವಿ. ನೀವು ಈಗ ಬ್ಯಾಕ್ ಬೆಂಚರ್ಸ್ ಮೂವಿ ಹೆಂಗೋ ಮಾಡಿದೀರಾ, ನೀವು ಇನ್ ರಿಯಲ್ ಲೈಫ್ ಅಲ್ಲಿ ಬ್ಯಾಕ್ ಬೆಂಚರ್ಸ್ ಆಗಿ ಇದ್ದೀರಾ. ಬ್ಯಾಕ್ ಬೆಂಚರ್ಸ್ ಆಗಿ ನೀವು ಮಾಡಿರೋ ಅಂತ ವರ್ಸ್ಟ್ ಥಿಂಗ್ಸ್
ಯಾರಿಗಾರು ಏನಾರು ಆಗಿರ್ಬೋದು, ತುಂಬಾ ಮಾಡಿದ್ವಿ. ಒಂದೊಂದು ಹೇಳ್ಬೋದು. ಎಲ್ಲರೂ ಶಾರ್ಟ್ ಆಗಿ ನ್ಯೂಸ್ ಜಾಸ್ತಿ. ಸರ್ ನಾವು ಸ್ಟ್ರೈಕ್ ಮಾಡಿದೀವಿ ಹಾಸ್ಟೆಲಲ್ಲಿ ಎಣ್ಣೆ ಲೀಗಲ್ ಮಾಡ್ಬೇಕು ಅಂತ 8 ಗಂಟೆ ಮೇಲೆ ಅಟ್ಲೀಸ್ಟ್. ಕುಡ್ಕೊಂಡು ಕಾಲೇಜಿಗೆ ಹೋಗಿದ್ದೀರಾ? ಕಾಲೇಜಲ್ಲೂ ಸ್ಟ್ರೈಕ್ ಮಾಡಿದೀವಿ. ಏನಕ್ಕೆ ಅಂದ್ರೆ ಕಾಲೇಜ್ ಪಾರ್ಕಿಂಗ್ ಲಾಟ್ ಅಲ್ಲೇ 5 ರೂಪಾಯಿ ದುಡ್ಡು ಇಸ್ಕೊತಾ ಇದ್ರು. ನಿಜವಾಗ್ಲೂ ಸ್ಟ್ರೈಕ್ ಮಾಡಿ ದುಡ್ಡು ಕಾಲೇಜ್ ಪಾರ್ಕಿಂಗ್ ಲಾಟ್ ಅಲ್ಲೇ ಒಂದ್ ಗಾಡಿಗೆ 5 ರೂಪಾಯಿ. ಸರ್ ದಂಧೆ ಸ್ಕ್ಯಾಮ್ ಸರ್, ಅದೆಲ್ಲ ನ್ಯೂಸ್ ಎಲ್ಲ ಬಂದಿತ್ತು ಆಕ್ಚುಲಿ ಕಾಲೇಜ್. ಸೊ ಅದಕ್ಕೆ ಸ್ಟ್ರೈಕ್ ಮಾಡಿದ್ವಿ. ನೋಡಿ ಬ್ಯಾಕ್ ಬೆಂಚರ್ಸ್ ಈ ತರ ಒಳ್ಳೆ ಕೆಲಸನೂ ಮಾಡ್ತಾರೆ. ಅದೇ ಬ್ಯಾಕ್ ಬೆಂಚರ್ ಇಸ್ ಫೇಮಸ್ ಫಾರ್ ಅಂತ ಒಳ್ಳೆ ಕೆಲಸ ಮಾಡೋದು. ಆಕ್ಚುಲಿ ಸಮಾಜದಲ್ಲಿ ನೋಡಿ ಫ್ರಂಟ್ ಬೆಂಚರ್ ಬರೀ ಅವ್ರದ್ದು ಇದು ಟಾಪಿಕ್ ಅದ್ರ ಮೇಲೆ, ಬ್ಯಾಕ್ ಬೆಂಚರ್ಸ್ ಇರ್ತಾರಲ್ಲ ಕಾಲೇಜಲ್ಲಿ ಏನೋ ಒಂದು ನಡೀತಾ ಇರುತ್ತಲ್ಲ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಇರುತ್ತೆ. ಯಾಕಂದ್ರೆ ದೇ ಆರ್ ನಾಟ್ ಥಿಂಕಿಂಗ್ ಆಫ್ ದೆಮ್ಸೆಲ್ಸ್ ಓನ್ಲಿ. ಎಲ್ಲರ ಬಗ್ಗೆ ಯೋಚನೆ ಮಾಡೋರ ಬ್ಯಾಕ್ ಬೆಂಚರ್. ಕಾಲೇಜ್ ಹೆಂಗ್ ಉದ್ಧಾರ ಮಾಡೋಣ ಅವ್ರು ಫಿಲ್ಟರ್ ಮಾಡ್ತಾರೆ ಸರ್. ಅವರು ಒಂಥರ ದೃಷ್ಟಿಗೊಂಬೆ ಇದ್ದಂಗೆ ಕಾಲೇಜಿಗೆ. ಅವ್ರು ಇಲ್ಲ ಅಂದ್ರೆ ಆಗಲ್ಲ ಕಾಲೇಜಿಗೆ, ಅವ್ರುಗಳಿರ್ಬೇಕು. ಮೊನ್ನೆ ಅದೋ ಕಾಲೇಜಲ್ಲಿ ಇಲ್ಲಿ ಬೀದರ್ ಹತ್ರ ಬಾರ್ ಕೌಂಟರ್ ಇರ್ಬೇಕು ಅಂತ ಸ್ಟ್ರೈಕ್ ಮಾಡಿದಾರೆ ಬ್ಯಾಕ್ ಬೆಂಚರ್ಸ್ ಕಾಲೇಜಲ್ಲಿ. ಸಪೋರ್ಟ್ ಮಾಡ್ಬೇಕು, ಆ ತರದವ್ರಿಗೆಲ್ಲ ಸಪೋರ್ಟ್ ಮಾಡಿತ್ತು. ಒಂದ್ಸಲಿ ನಗಾಡ್ಬಿಟ್ಟಿದ್ರೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಸರ್, ಇಂಡಿಯಾಗ ಒಳ್ಳೇದಲ್ವಾ? ಕಾಲೇಜಿನ ಮಾತಾಡಿ ಇಂಡಿಯಾ ಹಂಗೆ ಆತರ ಎಲ್ಲ ನಡೀತಾ ಇರುತ್ತೆ ಕಾಲೇಜ್ಗಳಲ್ಲಿ. ಬ್ಯಾಕ್ ಬೆಂಚರ್ಸ್ ಇದಾರೆ, ಏನಾದ್ರು ಒಂದು ಹೊಸ ತರ್ತಾ ಇರ್ತಾರೆ. ಹೊಸ ರೂಲ್ಸ್ ಗಳು ಬೇಕು ಅವ್ರಿಗೆ ಅಂತ ಸೆಪರೇಟ್ ಕಟ್ಟುನಿಟ್ಟಾದ ರೂಲ್ಸ್ ಗಳು ಕೊಟ್ರೆ ಅದನ್ನು ಅವ್ರಿಗೆ ಸೆಪರೇಟ್ ಕಾಲೇಜ್ ಮಾಡಿದ್ರು ನಡೆಯುತ್ತೇನೋ. ನಡೆಯುತ್ತೆ. ನೀವೇನ್ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದಿರಿ? ನಾನು ಔಟ್ ಆಫ್ ದ ಬಾಕ್ಸ್ ಆಗ್ತಾ ಇದ್ದೆ. ಯಾಕಂದ್ರೆ ಸ್ಕೂಲಲ್ಲಿ ಇರ್ಬೇಕಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ತುಂಬಾ ಸೇರ್ಕೊಂಡ್ಬಿಟ್ಟಿದೆ. NCC ಆಗ್ಲಿ ಡಾನ್ಸ್ ಅಂತ ಸ್ವಲ್ಪ ಸ್ಕೂಲಲ್ಲೇ ಇರ್ತಾ ಇರ್ಲಿ. ಸ್ಕೂಲಿಂದಾನೇ ಬಂಕಿಂಗ್ ಸ್ಟಾರ್ಟ್ ಆಗೋಗುತ್ತೆ. PU ಮಾತ್ರ ನನ್ಗೆ ಹೇಳಕ್ಕೆ ಆಗಲ್ಲ, ಆತರ ಟಾರ್ಚರ್ ಇತ್ತು. ಎಲ್ರಿಗೂ ಬೇಗ ಹೇಳಿ ಅನ್ಬಿಟ್ಟು ನೀವು ಕೊಡ್ತಾ ಇದ್ದೀರಾ, ಅವ್ರು ಕೊಡ್ತಾ ಇದ್ದೀರಾ? ಫೋರ್ಸ್ ಟು ಬಿ ಫಸ್ಟ್ ಬೆಂಚರ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಮುಂದೆ ಕರ್ದು ಕೂರಿಸ್ತಾ ಇದ್ರು. ನನ್ಗೆ ಮ್ಯಾಥ್ಸ್ ಅಲ್ಲಿ ಹೆವಿ ವೀಕ್ ಇದೆ ಅನ್ಬಿಟ್ಟು ಚೆನ್ನಾಗಿ ಓದ್ತಾ ಇದ್ರು. ಹೈಟ್ ಪರವಾಗಿಲ್ಲ, ನಾನು ಬೋರ್ಡಿಂದ ಹೇಳ್ಕೊಡ್ತಿರ್ಲಿಲ್ಲ ಅವರು. ಸೊ ಏನಂದ್ರೆ ಅವಳು ಸಕ್ಕದಾಗ ಓದ್ತಾ ಇದ್ಲು. ಅವಳ ಜೊತೆ ನೀನ್ ಸೇರ್ಕೊಂಡ್ರೆ ನೀನ್ ಚೆನ್ನಾಗ್ ಓದ್ತೀಯ ಅನ್ಬಿಟ್ಟು ಫಸ್ಟ್ ಬೆಂಚ್ ಅಲ್ಲಿ 1 ವರ್ಷ ಕೂರಿಸಿದ್ರು. ಪಾಪ ಹುಡುಗಿನೂ ಮಾಡಿದ್ರೇನೋ ನೀವು? ಇಲ್ಲ, ಅವಳಿಗೆ ಆಕ್ಚುಲಿ ಅವಳಿಗೆ ಶಿ ಯೂಸ್ ಟು ಹೇಟ್ ಮೀ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನೌ ಶಿ ಫಾಲೋಸ್ ಮೀ. ನಮ್ ತರ ಫ್ರಂಟ್ ಬೆಂಚರ್ ಥಿಂಗ್ಸ್. ಅವಳ ಹೆಸರು ಹೇಳ್ಬೋದು, ಬೇಡ ನಂಗೆ. ನೀವೇನ್ ಮಾಡಿದಿರಾ? ವಸ್ಟ್ ಥಿಂಗ್ಸ್ ಏನ್ ಮಾಡಿದಿರಿ? ಏನ್ ಮಾಡಿದ್ರಿ? ನಾನೇ ಹೇಳ್ದಾಗ ನಂಗೆ ಏನೋ ಒಂದು ನೆನಪಾಯ್ತು. ನೆನ್ಪು ಮಾಡ್ಕೋಬೇಡ, ಸ್ವಲ್ಪ ಸೀರಿಯಸ್. ಹೇಳಿದ್ರು ಈಗ ಬ್ಯಾಕ್ ಬೆಂಚ್ ಇಂದ ಫ್ರಂಟ್ ಬೆಂಚ್ ಕೂರಿದ್ದು ಪಕ್ಕದಲ್ಲಿ ನೋಡಿ ಕಲ್ತು ಅಂತ. ಆಕ್ಚುಲಿ ನಾನು ಚಿಕ್ಕ ವಯಸ್ಸಿಂದ ಬ್ಯಾಕ್ ಬೆಂಚ್ ಅಲ್ಲಿ ಕೂತಿದ್ದು. ನಾನು LKG ಆಕ್ಚುಲಿ ಹುಟ್ಟಿದಾಗ್ಲೂ ಬ್ಯಾಕ್ ಬೆಂಚ್ ಫೈನಲ್ ವರ್ಡ್ ಹುಟ್ಟಬೇಕಾದ್ರೆ ಬ್ಯಾಕ್ ಬೆಂಚರ್. ಆಕ್ಚುಲಿ ಕಾಲೇಜ್ ಸ್ಕೂಲ್ ಟೈಮ್ ನನ್ನ ಲೀಡರ್ ಮಾಡ್ಬಿಟ್ಟು ಸ್ಕೂಲ್ ಲೀಡರ್. ನಾನು ಒಂಚೂರು ಇಷ್ಟನೇ ಇಲ್ಲ ಲೀಡರ್ ಆಗಕ್ಕೆ. ನಾನು ತುಂಬಾ ತರಲೆ ಇದ್ದೆ. ನೀವು ತುಂಬಾ ತರಲೆ ಇದ್ರೆ ಲೀಡರ್ ಮಾಡ್ಬಿಟ್ಟಿದ್ದೆ. ನಾನಂದ್ರೆ ಯಾರಿಗೆ ನನ್ಗೆ ನಾವೆಲ್ಲ ಹೇಳಿದ್ದು ಯಾರಿಗೆ ಆಕ್ಚುಲಿ ಇವಾಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಲ್ಲೂ ತಗೊಳ್ಳಿ, ಯಾರು ಚೆನ್ನಾಗಿ ರನ್ಸ್ ಹೊಡಿದಿರಲ್ಲ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಆಕ್ಚುಲಿ ಸಂಬಡಿ ಹ್ಯಾಸ್ ದಟ್ ಕ್ವಾಲಿಟಿ ಇರುತ್ತೆ ಅವ್ರಿಗೆ ಆಕ್ಚುಲಿ ಕ್ಯಾಪ್ಟನ್ ಆಗಕ್ಕೆ. ಅವ್ರನ್ನ ಬಿಟ್ಬಿಟ್ಟು ಇವ್ನು ಸ್ವಲ್ಪ ಹೈಲೈಟ್ ಆಗಿದೆ ಕಾಲೇಜಲ್ಲಿ ಅಥವಾ ಇವ್ನು ಸ್ವಲ್ಪ ಹೈಲೈಟ್ ಆಗಿದೆ ಅಂತ ಲೀಡರ್ ಮಾಡ್ಬಿಟ್ರೆ ಸೊ ಐ ಥಿಂಕ್ ದೇ ಕ್ಯಾನ್ ಫುಲ್ ಇಟ್ ಆಫ್. ನಂಗೆ ಅದು ಆಯ್ತು, ನನ್ ಪರ್ಸನಲಿ ಆಗಿದೆ. ಸ್ಕೂಲಲ್ಲೇ ಆಯ್ತು. ಹೈಸ್ಕೂಲ್ ನಾನು ಲೀಡರ್ ಆಗಲ್ಲ, ನಾನು ನಂಗೆ ಇಷ್ಟ ಇಲ್ಲ ಆಗಕ್ಕೆ. ಇಲ್ಲ ನೀನೇ ಆಗ್ಬೇಕು, ನೀನ್ ತುಂಬಾ ಮಾತಾಡ್ತೀಯ, ಅದಕ್ಕೆ ನೀನೇ ಆಗ್ಬೇಕು ಅಂದ್ರೆ. ಸೊ ಯಾರೋ ಇನ್ನೊಬ್ಬ ಆಕ್ಚುಲಿ ಅವ್ನಿಗೆ ಇಂಟ್ರೆಸ್ಟ್ ಇತ್ತು ಲೀಡರ್ ಆಗಕ್ಕೆ. ನಾನು ಅದು ನೋಡಿ ನಂಗೆ ಬೇಜಾರಾಯ್ತು. ಅವ್ನಿಗೆ ಇಂಟ್ರೆಸ್ಟ್ ಇದೆ, ಅವ್ನ ಅಕಾಡೆಮಿಕ್ಸ್ ಇದ್ದಾನೆ. ಈಗ ಆಕ್ಚುಲಿ ಕ್ಲಾಸ್ ಅಲ್ಲಿ ಅವನೇ ಒನ್ ಆಫ್ ದ ಚಾರ್ಮಿಂಗ್ ಇದ್ದಿದ್ದು. ನನಗೆ ಮಾಡ್ಬಿಟ್ಟು ನನಗೆ ಅದು ಬೇಜಾರಾಗಿತ್ತು. ಬಟ್ ಅದೇ ಇವಾಗ ಇವ್ಳು ಹೇಳಿದಾಗ ನಂಗೆ ಅದು ರಿಲೇಟ್ ಆಯ್ತು. ಸೊ ಐ ಥಿಂಕ್ ದಟ್ ಶುಡ್ ಚೇಂಜ್ ಅನ್ನೋದು. ಸಾರಿ, ಔಟ್ ಆಫ್ ದ ಟಾಪಿಕ್ ಇದು ಮನಸ್ಸಿಗೆ ಹೇಳ್ಕೊಂಡೆ. ಇದು ಅಮ್ಮನ್ ಇಂಪ್ರೆಸ್ ಮಾಡಕ್ಕೋಸ್ಕರ ಆಲ್ರೆಡಿ ಇಂಪ್ರೆಸ್. ನನ್ಗೆ
ಬೆಳಗ್ಗೆ ಬೈದ್ರಲ್ಲೋ ಮಾತಾಡಿದ ಅಂತ. ಅಲ್ಲ ನೀವ್ ಹೇಳಿದ್ರಲ್ಲ ಮಾತಾಡಿದ್ರೆ ಒಂದ್ ಅರ್ಥ ಇರ್ಬೇಕು ಅಂತ. ಮಾತಾಡಿದ್ರಲ್ಲ ಅರ್ಥ ಇದೆ ನೋಡಿ. ಅದಕ್ಕೆ ಅವ್ನು ಇಷ್ಟೊತ್ತು ಮಾತಾಡಿಲ್ಲ. ಅವ್ರ ಪಾಪ ಹಿಂದಕ್ಕೆ ಹೋಗ್ಬಿಟ್ರಲ್ಲ ಹೇಳಿ ನೀವು ಏನ ಬ್ಯಾಕ್ ಬೆಂಚರ್ಸ್ ಇಂಥದಕ್ಕೆಲ್ಲ ಮುಂದೆ ಬರ್ಬೇಕು. ಓಕೆ ನೀವ್ ಏನ್ ಮಾಡಿದೀರಾ ಬ್ಯಾಂಕ್ ಆಸ್ ಅ ಬ್ಯಾಕ್ ಬೆಂಚರ್ ರಿಯಲ್ ಆಗಿ ಅವ್ರು ಹೇಳಿದ್ರು ನೀವು ನಾನೇ ಹೇಳಿದ್ನಲ್ಲ ಪಾರ್ಕಿಂಗ್ ಲಾಟ್ ಅಲ್ಲಿ ಈಗ ನೀವ್ ಹಿಂಗೆ ಪಾರ್ಕಿಂಗ್ ಲಾಟ್ ಅಲ್ಲಿ ಅವ್ರು ಮಾಡಿದ್ರು ಓಕೆ ನೀವ್ ಆತರ ಏನೋ ಟಿಕೆಟ್ ಕಲೆಕ್ಟ್ ಮಾಡ್ಬಿಟ್ಟು ಏನೋ ಯಾವ್ದೋ ಗೊತ್ತಿಲ್ದಿರೋ ಜಾಗದಲ್ಲಿ ಪಾರ್ಕಿಂಗ್ ಹಾಕಕ್ಕೆ ಅಂತೇಳಿ ಯಾವ್ದೋ ನಾರ್ಮಲ್ ಪರ್ಸನ್ ಬಂದ್ಬಿಟ್ಟು ಒಂದ್ 10 ರೂಪಾಯಿ ಟಿಕೆಟ್ ಇದ್ದಿತ್ತು ತಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಗಣಪತಿ ಕಲೆಕ್ಷನ್ ಮಾಡೋ ನಾನು ಒಳ್ಳೆ ಹುಡುಗ ಸ್ಕೂಲ್ ಡೇಸ್ ಕಲೆಕ್ಟ್ ಮಾಡ್ಕೊಂಡು ಇಷ್ಟಕ್ಕೊಂದು ಅಮೌಂಟ್ ಇತ್ತು ಮಿಕ್ಕಿದ್ದೆಲ್ಲ ತಿಂಡಿ ಓ ಈ ತರ ಮಾಡಿ ಪಾಪ ಯಾರಿಗೂ ಡೊನೇಷನ್ ಹಾಕಲ್ಲ ಪಾಪ ಮಕ್ಳು ಹೋದ್ರೆ. ವಯಸ್ಸಲ್ಲಿ ಹೇಳಿದಂಗೆ ಗಣಪತಿ ಕಲೆಕ್ಷನ್ ಹೋಗಿ ಗಣಪತಿ ಕುಡಿಸ್ದೆ ಹಂಗೆ ಅದನ್ನ ತಿನ್ಕೊಂಡು ಗಣಪತಿ ಕೊಡ್ಸಿ ನೀವು ಕುಡ್ದು ಆದ್ರೆ ಏನ್ ಮಾಡ್ತಿದ್ವಿ ಕಲೆಕ್ಷನ್ ಹೋಗ್ತಾ ಇದ್ವಿ ಕಲೆಕ್ಟ್ ಮಾಡ್ತಾ ಇದ್ವಿ ದೇವ್ರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು 100 ರೂಪಾಯಿ ಉಂಡಿಗೆ ಹಾಕ್ಬಿಟ್ಟು ನೀವ್ ಹೆಂಗೆ ಈಗ ರವಿಚಂದ್ರನ್ ಮತ್ತೆ ಇವ್ರ ಮೂವಿಲಿ ಉನ್ನಿನ ಎತ್ಬಿಟ್ಟಿಂಗ್ ಅಂತಾರಲ್ಲ ಹಂಗೆ ಕಲೆಕ್ಟ್ ಮಾಡೋದು ಸಾಕಾಗ್ತಿರ್ಲಿಲ್ಲ ಕುಡ್ಸಕ್ಕೆ ಇನ್ನೇನ್ ಮಾಡೋದು ವಾಪಸ್ ಮನೆಗೆ ಹೋಗಿ ಕೊಡಕ್ಕಾಗಲ್ಲ. ಬ್ರೋ ನೀವ್ ಹೇಳಿ ಬಹಳ ಸಮಾಜ ಸೇವೆ. ನಮ್ಗೆ ಇಷ್ಟು ಕ್ವಶನ್ ಕೇಳಿದ್ರೆ ನೀವ್ ಹೇಳಿ ಯಾವ್ದು ನಿಮ್ ಕಾಲೇಜಲ್ಲಿ ನಡೆದಿರೋದು? ನನ್ ಕಾಲೇಜಲ್ಲಿ ಯಾವ್ದು ಅಂತಂದ್ರೆ ಬಟ್ ನನ್ ಫ್ರೆಂಡ್ ಒಂದು ಹಾಲ್ ಟಿಕೆಟ್ ವಿಷಯ. ನನ್ ಫ್ರೆಂಡು ಹಾಲ್ ಟಿಕೆಟ್ ಮರ್ತ್ ಬಂದಿದ್ದ ಅಂತ ನಾನ್ ಹಾಲ್ ಟಿಕೆಟ್ ತಂದಿದ್ರು ಅವನ್ ಜೊತೆ ಹೋಗಿ ಹಾಲ್ ಟಿಕೆಟ್ ತಗೊಂಡ್ ಎಕ್ಸಾಮ್ ಬರ್ತಿರ್ಲಿಲ್ಲ. ಒಂದ್ ಎಕ್ಸಾಮ್ ನಾನ್ ಬರ್ತಿರ್ಲಿಲ್ಲ. ಇದು ಬ್ಯಾಕ್ ಬೆಂಚರ್ಸ್. ನಮ್ಮಮ್ಮ ಎಕ್ಸಾಮ್ ಬರ್ತಿಲ್ಲ. ನಾನ್ ಬ್ಯಾಕ್ ಬೆಂಚರ್ ಅಂದ್ರೆ ನಾನು ಬಂಕ್ ಹಾಕ್ಬಿಟ್ಟು ಎಲ್ಲೆಲ್ಲ ಹೋಗೋದು ಸೀದಾ ಮನೆಗೆ ಹೋಗಿ ಕುತ್ಕೊಬಿಡೋದು. ನಮ್ಮಮ್ಮಂಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂಕ್ ಹಾಕ್ಬಿಟ್ಟು ಬಂದಿದ್ದೆ ಅಂತ ಹಂಗ್ ಮಾಡಿದ್ದೆ. ನೀವಲ್ಲ ನಿಮ್ಮಮ್ಮ ಬ್ಯಾಕ್ ಬೆಂಚರ್ಸ್ ಆಗಿತ್ತು. ಅಂದ್ರೆ ಇನ್ಸಿಡೆಂಟ್ ಬಹಳ ಇದೆ, ಕ್ಯಾಮ್ರಾ ಮುಂದೆ ಬೇಡ ಪಾಪ ಪ್ರಮೋಷನ್ ಆಗುತ್ತೆ. ಫುಲ್ ಇದೆಲ್ಲ ವೈರಲ್ ಆಗ್ಬಿಟ್ರೆ ಹಾಕ್ಬೇಕು. ಓಕೆ ಬ್ಯಾಕ್ ಬೆಂಚರ್ಸ್ ಆಗಿ ಕುರ್ದಿ ಕಾಲೇಜಿಗೆ ಹೋಗಿದ್ರೆ ಎಲ್ಲ ಮಾಡಿದೀರಾ. ಓಕೆ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಯಾವತ್ತಾದ್ರೂ ವಿಯರ್ಡ್ ಆನ್ಸರ್ಸ್ ಬರ್ದಿರೋ ಅಂತದ್ದು ಈ ಕ್ವಶನ್ಸ್ಗೆ ಅಂದ್ರೆ ಏನೋ ಅಂದ್ರೆ ಜಾಸ್ತಿ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಸಿಗತ್ತೆ ಅಂತ ಇರುತ್ತಲ್ಲ, ಅವಾಗ ಒಂದ್ 2-3 ಲೈನ್ ಬೇರೆ ಏನೋ ಅನ್ಕತೆ. ಹಾಡೆಲ್ಲ ಬರೆಯೋದ್ ಕಾಮನ್ ಎಲ್ಲ ಓಕೆ. ನೀವು ಬೇರೆ ತರ ಈ ಲೆಕ್ಚರರ್ಸ್ ಬಗ್ಗೆ ಅವ್ರು ಹಿಂಗ್ ಮಾಡಿದ್ರೆ ಹಿಂಗ್ ಇಲ್ಲ ಪ್ಲೀಸ್ ಪಾಸ್ ಮಾಡಿ ನಮ್ ಮನೇಲಿ ಮದ್ವೆ ಮಾಡಿಸ್ಬಿಡ್ತಾರೆ, ಪಾಸ್ ಆಗ್ಲಿಲ್ಲ ಅಂತಂದ್ರೆ ಅನ್ಬಿಟ್ಟು ಫೈನಲ್ ಎಕ್ಸಾಮ್ BTUಗೆ ಬೇಜಾನ್ 4-5 ಪೇಪರ್ ಪಾಸ್ ಆದ್ರ ಗ್ರಾಜುಯೇಟ್ ಆಗಿ. ಅಲ್ಲ ಬ್ಯಾಕ್ಲಾಗ್ಸ್ ಯಾವ್ದು ಇರ್ಲಿಲ್ವಾ? ಬ್ಯಾಕ್ಲಾಗ್ಸ್ ಇದ್ದೇ ಇತ್ತು. ಏನ್ ಕ್ವಶನ್ ಕೇಳ್ತೀರಾ ನೀವು? ಬ್ಯಾಕ್ ಬೆಂಚರ್ಸ್ ಇಂತ ಕ್ವಶನ್ ಕೇಳ್ಬಾರ್ದಾಗಿತ್ತು. ಅಲ್ಲ ಓಕೆ ನಂಬರ್ ಎಷ್ಟೆಷ್ಟು ಬ್ಯಾಕ್ಲಾಗ್ಸ್ ಇದಾವೆ ಫೈನಲ್ ಸೆಮಿಗೆ ಬರೋ ಇವಾಗಿಲ್ಲ ಇಷ್ಟು ಡಬಲ್ ಡಿಜಿಟ್ ಅಲ್ಲಿ ಡಬಲ್ ಡಿಜಿಟ್ ನಂದೊಂದು ಡಬಲ್ ಡಿಜಿಟ್ ಅಲ್ಲಿ ನೀವು ತಪ್ಪು ಮಾಡಿದ್ರೆ ಅಂದ್ರೆ ಹಿಂಗ್ ಗೊತ್ತಾ ಫಸ್ಟ್ ಸೆಮ್ ಅಲ್ಲಿ ಇರುತ್ತೆ ನಾವು ಡೈಲಾಗ್ ಹೊಡ್ಬಿಟ್ಟು ಸುಸ್ತಾಗ್ಬಿಟ್ರೆ ನೀವೇನಾರು ಹೇಳ್ಬೇಕು. ಕರೆಕ್ಟ್ ನೀವೇನ್ ಮಾಡಿದ್ರಿ? ನಂದು ಸರ್ ಬ್ಯಾಕ್ ಅವ್ನ ಏನ್ ಹೇಳ್ತಾನೆ ಗೊತ್ತಾ, ನಂದು ಸರ್ ಬ್ಯಾಕ್ಲಾಗು ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಮೈಸೂರು ರಾಜರು ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಇವ್ರು ಹೇಳಿದ್ರಲ್ಲ ಸಿನಿಮಾದಲ್ಲಿ ಇವ್ರೆಲ್ಲಾ ಕ್ಯಾರೆಕ್ಟರ್ ನೀವೇ ಮಾಡಿದ್ರಿ ಅಂತ ಇಂಟರ್ವ್ಯೂ ಯಾರು ನಾವು ನಮ್ ಕ್ಯಾರೆಕ್ಟರ್ ನಾವ್ ಮಾಡೋಣ ಅಂತ ಮಾಡ್ತಾ ಇದಾರೆ. ಕೇಳ್ತಾರೋ ಇಂಟರ್ವ್ಯೂ ಕೂತಿರೋದೇ ಕೇಳಕ್ ಮಾತಾಡ್ಸಿಲ್ಲ. ಹೋಗ್ಲಿ ಹೇಳಿ. ನನ್ನೊಂದು 3 ಇತ್ತು. ಅಕೌಂಟಿಂಗ್ ಅಂತ ಒಂದು ಬರುತ್ತೆ. ಸೈನ್ಸ್ ತಗೊಂಡಿದ್ವಿ, ಅಡ್ಡಾನು ಮಾಡ್ಬಿಡು. ಅದಂಗೆ ತಗೊಂಡಿದ್ದೆ. ಮೊದಲನೇ ವರ್ಷ ಒಗ್ಯಾಡ್ಸ್ಕೊಂತ ಆಮೇಲೆ ಕಾಮರ್ಸ್ ಕೈ ಮುಗಿದ್ಬಿಟ್ಟು ಅದಾದ್ಮೇಲೆ ಅಕೌಂಟಿಂಗ್ ಹೇಳಿ ಕಷ್ಟ ಆಗ್ತಿತ್ತು. ಹೆಂಗೋ ಮಾಡಿ ಪಾಸ್ ಆಗೋಣ ಅಂದ್ರೂ ಪಾಸ್ ಆಗ್ತಿರ್ಲಿಲ್ಲ. ಲಾಸ್ಟ್ ಪಾಪ ನಮ್ ಸರ್ರೆ ಇದೇನು 6th ಸೆಮ್ ಆಗೋ ಟೈಮಲ್ಲಿ ನಮ್ ಸರ್ರೆ ಪಾಪ ಈಗ ಹಾಳಾಗೋಗ ಅಂತ ಪಾಸ್ ಮಾಡಿ ಹಾಳಾಗೋಗು ಅಂತೇಳಿ ಪಾಸ್ ಮಾಡ್ಕೊಳ್ತೀವಿ. ಬಂದ ಹಾಳಾಗ್ಬಿಟ್ಟ ಇವಾಗ ಬ್ಯಾಕ್ ಬೆಂಚರ್ಸ್ ಮಾಡಿ.
ಉದ್ದಾರ ಫುಲ್ ಗುಡ್ ಸ್ಟೂಡೆಂಟ್ ಅದು ಬ್ಯಾಕ್ ಆಗ್ಸಿಲ್ಲ. ಬ್ಯಾಕ್ ಬೆಂಚರ್ ಅಲ್ಲೂ ಒಂದು ಫ್ರಂಟ್ ಬೆಂಚರ್ ಇರ್ತಾನೆ ಆ ತರ. ಹೆಂಗೆ ಅಂದ್ರೆ ಇವಾಗ ಚೆನ್ನಾಗಿ ಎಲ್ಲ ಓದ್ಕೊಂಡ್ಬಿಟ್ಟು ಫೋನ್ ಮಾಡ್ದೆ ಮಗ ಏನು ಓದಿಲ್ಲ ಮಗ ಕಡಿಮೆ ಓದ್ತಾ ಇದ್ದಿದ್ದು ಬಟ್ ಪಾಸ್ ಆಗ್ತಾ ಇದನ್ನ ನಾವು ಕೆಲವರು ಇರ್ತಾರೆ ಏನ್ ಗೊತ್ತಾ, ಮಗ ಸ್ವಲ್ಪ ಹೇಳ್ಕೊಡಿ, ಈ ಮಗ ಪಕ್ಕ ಕೊಡ್ತೀನಿ ಪಕ್ಕದಲ್ಲೇ ಇರ್ತೀವಿ, ಏನ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಗ ಅಂದ್ರೆ ಅವ್ನು ತಿರ್ಗೋದೇ ಇಲ್ಲ, ತಿರ್ಗಲ್ಲ ಅವ್ನು ಬೈತಾನೆ ಇರ್ತಾನೆ. ಸಾರಿ ಮಗ ಹಂಗೆ ನಾನೇ ಏನು ಬರ್ತಿಲ್ಲ ಅಂತ ಅವನ ಬಗ್ಗೆ ಅವನೇ ಮಾತಾಡ್ತಾನೆ, ಅವನೇ ಮಾಡೋದು. ಓಕೆ, ಈ ಎಕ್ಸಾಮ್ ಹಾಲ್ಸ್ ಅಲ್ಲಿ ಸೀರಿಯಸ್ ಆಗಿ ಹಿಂಗ್ ಇಟ್ಕೊಂಡು ಹಿಂಗ್ ಬರಿತಾ ಇರ್ತಾರೆ ಗೊತ್ತು. ಆನ್ಸರ್ ನಿಜವಾಗ್ಲೂ ಬರ್ದಿದ್ದೀರಾ ಇಲ್ಲ ಸರ್ ನೋಡ್ಬಿಟ್ರೆ ಏನಾದ್ರು ಬೈತಾರೆ ಅಂತ ಆತರ ಪೇಪರ್ ಎತ್ಕೊಂಡಿರ್ತೀವಿ ಅವ್ರದ್ದು, ಅದು ಕಾಪಿ ಮಾಡೋರು ಅಟೆಂಟಿವ್ ಆಗಿ ಬರೀತಾರೆ ಗೊತ್ತಾ. ಏನಾದ್ರೂ ಡೌಟ್ ಬರಬಾರ್ದಲ್ಲ, ಒಂದ್ ನೀಟಾಗಿ ಇಟ್ಕೊಂಡು ಬರೀತಾರೆ. ಸರ್ ಏನೋ ನಾವೇನೋ ಬರೀತಾ ಇದೀವಿ ಏನೋ ಫೀಲ್. ಅಲ್ಲ ನಾನು ಮಾಡಿದ್ದೀನಿ ಇದನ್ನ, ಏನು ಬರೀಲಿಲ್ಲ ಅಂದ್ರೂ ಹಿಂಗ್ ಇಟ್ಕೊಂಡ್ ಬರೀತಾ ಇರ್ತೀನಿ. ಅವ್ರು ಪೇಪರ್ ನೋಡ್ಬಿಟ್ರೆ ಎಲ್ಲಿ ಬೈದ್ ಬಿಡ್ತಾರೋ ಅಂತೇಳಿ ಬೈದಲ್ಲಿ ಹಿಂಗ್ ಇಟ್ಕೊಂಡ್ ಬರ್ತಿದ್ರು. ಅದು ಆಕ್ಚುಲಿ ಎಷ್ಟೊಂದ್ಸಲಿ ಮಾಡಿದೀವಿ. ಏನಂದ್ರೆ ಅಲ್ಲಿ ಏನು ಬರೆಯೋದಕ್ಕೆ ಗೊತ್ತೇ ಇರಲ್ಲ, ಬಂದಿದ ತಕ್ಷಣ ಫುಲ್ ತುಂಬಿಸಿರ್ತೀವಲ್ಲ, ಒಂದ್ ಮುಕ್ಕಾಲ್ ಭಾಗ ತುಂಬಿರುತ್ತಲ್ಲ, ಆ ಪೇಜ್ನೇ ತೆಗಿಯೋದು, ಮತ್ತೆ ಅದನ್ನೇ ಇನ್ನೊಂದ್ ಲೈನ್ ಸುಮ್ನೆ ಒಂದ್ ವರ್ಡ್ ಬರೆಯೋದು, ಸ್ಕ್ರಾಚ್ ಮಾಡ್ಬಿಟ್ಟು ಮತ್ತೆ ತಗೊಂಡ್ ಖಾಲಿ ಹಾಳೆ ನೋಡ್ತಾ. ಹಂಗೆ ನೆಕ್ಸ್ಟ್ ನೀವು ಇವಾಗ ಏನೋ ಇನ್ನೊಂದೇನೋ ಕೇಳೋಣ ಅನ್ಕೊಂಡೆ ಮರ್ತೋಯ್ತದು. ಗರ್ಲ್ ಫ್ರೆಂಡ್ ಇಲ್ಲ ಬ್ರೋ, ಸಿಂಗಲ್. ಓಕೆ, ನಿಮ್ಗೆ ಒಂದು ಟಾಪಿಕ್ ಕೊಡ್ತೀನಿ. ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತೀರಾ? ಲವ್, ಲಾಸ್ಟ್ ಬೆಂಚ್, ಫ್ರಂಟ್ ಬೆಂಚ್, ಯಾವ್ದ್ರ ಬಗ್ಗೆ ಮಾತಾಡ್ತೀರಾ? ಲವ್ ಚೆನ್ನಾಗಿರುತ್ತೆ. LOV ಪ್ರೀತಿ ಪ್ರೇಮ ಏನ್ ಮಾಡ್ತೀರಾ? ಫಸ್ಟ್ ಬೆಂಚರ್ಸ್ ಇನ್ ಲವ್, ಬ್ಯಾಕ್ ಬೆಂಚರ್ಸ್. ಓಕೆ, ಫಸ್ಟ್ ಬೆಂಚರ್ಸ್ ಇನ್ ಲವ್ ವರ್ಸಸ್ ಬ್ಯಾಕ್ ಬೆಂಚರ್ಸ್ ಇನ್ ಲವ್. ಏನೇನ್ ಮಾಡ್ತೀರಾ? ನೀವು ಆಲ್ರೆಡಿ ಮಾಡಿದ್ದೀರಾ ಅದನ್ನ? ಏನ್ ಮಾಡ್ತೀರಾ? ಟೀಚರ್ಸ್ ಆದ್ರೆ ಹೆಂಗಿರ್ತಾರೆ ಫಸ್ಟ್ ಬೆಂಚರು? ಮಾಡ್ಬೇಕಾ ಬೇಡವಾ? ಯಾರು? ಓಕೆ, ಲವ್ ಮಾಡ್ಬೇಕಾ ಬೇಡವಾ? ಜನರಲ್ ಕಾಲೇಜ್ ನೀವ್ ಲವ್ ಮಾಡ್ಬೇಕು ಅಂತ ಮಾಡಿ ಮಾಡ್ಬಾರ್ದು, ಅಥವಾ ನೀವ್ ಮಾಡ್ಬಾರ್ದು ಏನೋ ಒಂದು ಸರಿ. ನೀವು 3 ಜನ ಸ್ವೀಟೀಸ್, ನಾವು ಲವ್ ಮಾಡೋಣ ಅಂತ ಹೇಳೋಣ. ಅದೇ ಇವ್ರು ಮಾಡೋದ್ ಹೇಳ್ಬೇಕಣ, ನಾ ಮಾಡ್ಬಾರ್ದು ಅನ್ನೋದು ಹೇಳ್ಬೇಕಲ್ಲ. ನೋಡಿ 3 ಜನ ನೀವ್ ಮಾತಾಡ್ಕೊಳ್ಳಿ. ಅಲ್ಲ ನಾನು ಹೋಗ್ಬಿಡ್ತೀನಿ, ನೀವು ಆರಾಮಾಗಿ. ಆಕ್ಚುಲಿ ಚೆನ್ನಾಗಿರುತ್ತೆ, ಬೇಜಾರಾಗುತ್ತೆ ನೀವು ಹೋದ್ರೆ. ಸರ್ ನಮ್ ಶೋಗ್ ಬಂದಿದ್ದಕ್ಕೆ ಥ್ಯಾಂಕ್ ಯು. ಟೀಚರ್ಸ್ಗೆ, ಪಕ್ಕದ ಮನೆ ಆಂಟಿಗಳಿಗೆ, ಆಮೇಲೆ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ಎಲ್ಲ ಯಾರಿಗೂ ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಇವನೇ ಏನೋ ಮಾಡಲ್ಲ, ಇವನೇನು ಉದ್ದಾರನೇ ಆಗಲ್ಲ. ಬಟ್ ಸಾಧನೆ ಮಾಡಿದ ತಕ್ಷಣ ಓ ಏನ್ ಗುರು ಇವನು. ನಾನು ಆಗ್ಲೇ ಹೇಳಿರ್ಲಿಲ್ವಾ, ಅವತ್ತೇ ಬಂದು ಹೇಳಿದ್ದೆ ಲಕ್ಷ್ಮಿ ಅವರೇ, ನಿಮ್ ಮಗ ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅಂತ. ನೀವೇ ನಂಬಿರ್ಲಿಲ್ಲ. ಎಷ್ಟು ಅಡ್ವಾಂಟೇಜ್ ಇದೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಗೆಲ್ಲ ಏನು ಧೈರ್ಯ, ಇವ್ರು ಎಲ್ಲೋದ್ರು ಏನ್ ಮಾಡಿದ್ರು ಏನೋ ಮಾಡ್ಕೊ ಬರ್ತಾನೆ ಅಂತ ಆಗುತ್ತೆ. ಆಮೇಲೆ ಏನಂದ್ರೆ ಮಾರ್ಕ್ಸ್, ಎಕ್ಸಾಮ್ ರಿಸಲ್ಟ್ ಎಲ್ಲ ಟೆನ್ಷನ್ ಇರಲ್ಲ. ಒಂದೇ ಒಂದ್ ಟೆನ್ಷನ್, ಪಾಸ್ ಆಗ್ತಾನ ಫೇಲ್ ಆಗ್ತಾನ ಅಂತ. ಬೇರೆಯವ್ರಗ ಅಂತಂದ್ರೆ ಡಿಸ್ಟಿಂಕ್ಷನ್ ಬರ್ತಾನ, ಯಾವ ಕಾಲೇಜ್ ಸೇರ್ಸ್ಬೇಕು ಹಂಗೇನೆ. ಓ ಪಾಸ್ ಆದ್ರೆ ಇವ್ನು ಕಾಲೇಜ್ ಹೋಗ್ತಾನೆ, ಇಲ್ಲ ಅಂದ್ರೆ ಇಲ್ಲೇ ಇರ್ತಾನೆ. ನಾನು ಇದನ್ನ ಕೇಳ್ಬೇಕು, ಕೆಲವೊಂದ್ ಪೇರೆಂಟ್ಸ್ ಗಳು ನೀವ್ ಹೇಳ್ದಂಗೆ ಪಾಸ್ ಇಷ್ಟ ಮಾರ್ಕ್ಸ್ ತೆಗಿತಾನೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಕೆಲವೊಂದು ಪಾಸ್ ಆದ್ರೆ ಸಾಕು. ನಿಮ್ ಪೇರೆಂಟ್ಸ್ ಗಳೆಲ್ಲ ಹಿಂಗೆ ಪಾಸ್ ಆದ್ರೆ ಸಾಕು ಅಂತಿದ್ರೆ, ಇಲ್ಲ ಆತರನೇ ಮಾರ್ಕ್ಸ್ ತೆಗಿಬೇಕು? ಎಲ್ಲಾ ಪೇರೆಂಟ್ಸ್ ಆತರನೇ ಮಾರ್ಕ್ಸ್ ತೆಗಿಬೇಕು ಅಂತ ಆಸೆ ಇರುತ್ತೆ. ಫೇಲ್ ಆದ್ರೆ ಏನು ಮಾಡಕ್ಕಾಗಲ್ಲ. ಎಕ್ಸಾಮ್ ಮುದ್ದು ಅಂದ್ಬಿಟ್ಟು ನಮ್ಗೆ ಮುದ್ದು ಮಾಡ್ತಾರೆ. ನಮ್ಮ ತಂದೆಯವ್ರದ್ದು ದೋಟಿ ಇತ್ತು, ನಮ್ಮ ಅಪ್ಪ ಹೇಳ್ಬಿಟ್ಟಿತ್ತು ತಟ್ಟೆ ತೊಳೆಯಕ್ಕೆ ಬಂದ್ಬಿಡು, ಲೋಟ ತೊಳಿಬೇಕು, ತಟ್ಟೆ ತೊಳಿಬೇಕು, ಬಂದ್ಬಿಡು ಅಂತ ಹೇಳಿ. ಯಾವಾಗ ಅನ್ಕೊಂಡೆ ನಮ್ಮ ಅಪ್ಪ ಸ್ಕೂಲಲ್ಲಿ ಫುಲ್ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ನನ್ಗೆ ಒಂದು ಮಾರ್ಕ್ಸ್ ಎಲ್ಲ ಹೋದಾಗೆಲ್ಲ ಹತ್ಕೊಂಡೆಲ್ಲ ಇರ್ತಾ ಇದೆ, ಆತರ ಇದ್ದೆ ಫಸ್ಟ್. ಅದಾದ್ಮೇಲೆ PU ಬಂದಾಗ ಅವ್ರ ರಿಸಲ್ಟ್ ನೋಡ್ಮೇಲೆ ಒಂದು ಗೊತ್ತಾಯ್ತು ಅವ್ರಿಗೆ, ಒಂದು ಪಿಕ್ಚರ್. ಓಕೆ, ಹೋಗ್ತಾ ಹೋಗ್ತಾ ಮೇ ಬಿ ಕಡಿಮೆ ಆಗ್ಬೋದು ಅನ್ನೋದೊಂದು ಐಡಿಯಾ ಕೊಟ್ಟು, ಆಮೇಲೆ ಇನ್ನ ಎಂಡ್ ತನಕ ಕರ್ಕೊಂಡು ಹೋಗಿ ಈಗ ವಾಪಸ್ ನಿಮ್ಮ ಅವರು
ನಿಮ್ ಪೇರೆಂಟ್ಸ್ ಯಾವ ತರ ಇದ್ರು? ಅಂದ್ರೆ ನಮ್ ಪೇರೆಂಟ್ಸ್ ಬಿಟ್ಬಿಟ್ಟಿದ್ದಾರೆ. ಬಿಟ್ಬಿಟ್ಟಿದ್ರು ನೀವೇನ್ ಮಾಡಲ್ಲ ಅಂತ. ನಮ್ಮ ಸ್ವಲ್ಪ ನಡೀತಾ ಇದೆ, ಇದ್ ಮಾಡ ಅದ್ ಮಾಡ ಅಂತ. ಸ್ವಲ್ಪ ನಾನು ಅಕಾಡೆಮಿಕ್ಸ್ ಸ್ವಲ್ಪ ತೆಗ್ದಿದ್ದೀನಿ ಮಾರ್ಕ್ಸ್. ಬಟ್ ಯಾ ಅಂದ್ರೆ ಕೆಲವು ಎಕ್ಸ್ಪೆಕ್ಟೇಷನ್ ಇರ್ತೀವಿ. ಬ್ಯಾಕ್ ಬೆಂಚರ್ ಅಂದ್ರೆ ನಮ್ಮ ಅಮ್ಮಂಗ್ ಗೊತ್ತಿರ್ಲಿಲ್ಲ ನಾನು ಬ್ಯಾಕ್ ಬೆಂಚರ್ ಅಂತ. ನಮ್ಮ ಅಮ್ಮಂಗ್ ಫ್ರಂಟ್ ಬೆಂಚರ್ ಅಂತ ಕೊಟ್ರೆ ಮನೇಲಿ. ಕರೆಕ್ಟ್. ಇದು ಹುಡುಗರು ಎಷ್ಟು ಮಾಡ್ತಾರೆ ಅಂತಂದ್ರೆ ನನ್ ಫ್ರೆಂಡ್ಸ್ ಇದಾರೆ, ಒಳ್ಳೆ ಹುಡುಗ ಮನೇಲಿ ಮಾತ್ರ ಒಳ್ಳೆ ಕಾಲೇಜಲ್ಲಿ ಮನೆಯಲ್ಲಿ ಗೊತ್ತೇ ಇರಲ್ಲ ಹುಡುಗಿ ಫ್ರೆಂಡ್ಸ್ ಇದಾರೆ ಅಂತಾನೆ ನೋಡ್ರಿ ಇಬ್ಬಿಬ್ರು ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಒಬ್ರು ಸಿಕ್ಕಿದ್ರೆ ಇಷ್ಟೊತ್ತಿಗೆ ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ ನಮಗ. ಅವ್ರ ಮನೇಲೆಲ್ಲ ಹೋದಾಗ ನೋಡಿದ್ರೆ ಹುಡುಗಿರ ಫ್ರೆಂಡ್ ಇಲ್ಲ ಇವಂಗೆ ಅನ್ನಂಗ್ ಇರ್ತಾರೆ. ಆತರ ಇದಾರೆ ನನ್ನ ಫ್ರೆಂಡ್ಸ್. ಬಟ್ ನಾನು ಆತರ ನಾನು ತುಂಬಾ ಎಕ್ಸ್ಟ್ರೋವರ್ಟ್, ಎಲ್ಲರ ಜೊತೆ ಮಾತಾಡ್ತೀನಿ ಚಿಕ್ಕ ವಯಸ್ಸಿನ. ಬಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈಗ ಡಿಸ್ಟಿಂಕ್ಷನ್ ತೆಗಿಬೇಕು ಆತರ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದೇನಾಗುತ್ತೆ ಒನ್ ಟೈಮ್ ಡೆಲಿವರ್ ಮಾಡ್ಬಿಟ್ಟಿದೆ 10th ಅಲ್ಲಿ. ಅದೇ ಎಕ್ಸ್ಪೆಕ್ಟೇಷನ್ ವಿರಾಟ್ ಕೊಹ್ಲಿ ಎವ್ರಿ ಮ್ಯಾಚ್ 100 ಹೊಡಬೇಕು ಅನ್ನೋ ಎಲ್ಲ ಆಗುತ್ತೆ ಸರ್, 100 ಹೊಡಬೇಕು 50 ಗೋಲ್ ಆದ್ರೆ ಬೈತಾರೆ ಆತರ. ಸೊ ಎಕ್ಸ್ಪೆಕ್ಟೇಷನ್ ನಾವೇ ಆಕ್ಚುಲಿ ಸೆಟ್ ಮಾಡೋದು, ನಾವೇ ಸೆಟ್ ಮಾಡೋದು, ನಾವೇ ಇದು ಮಾಡಿ. ಅದಕ್ಕೆ ಬ್ಯಾಕ್ ಪಿಕ್ಚರ್ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದೀವಿ. ಒಳ್ಳೆ ಪ್ರಮೋಷನ್ ಮಾಡಿ ಜುಲೈ 19 ಮುಂದೆ ಬರ್ತಾ ಇದೆ. ದಯವಿಟ್ಟು ಅವ್ನು ಒಟ್ಟಿನಲ್ಲಿ 8 ಕ್ರೆಡಿಟ್ಸ್ ಒಂದ್ ಹಾಕ್ಬೇಕು. ನೀವು 3 ಕೊಟ್ಟವನೆ 8 ಕ್ರೆಡಿಟ್ಸ್. ಹೇಳಿ ಜುಲೈ 19 ಬರ್ತಾ ಇದೀವಿ ಮುಂದೆ. ನೀನೇ ಎಂಟರ್ ಮಾಡ್ಬಿಟ್ರೆ ನಮ್ಮನೇಲಿ ಅದೇ ನಮ್ಮಪ್ಪ ಫುಲ್ ಚಿಲ್ಲಿದ್ರು. ಬಟ್ ನಮ್ಮಮ್ಮ ಅನಿಶ್ ಮುಂದೆ ಕರೆಕ್ಟ್ ಆಗಿ ತೆಗಿಲಿಲ್ಲ ಅಂದ್ರೆ ಓಡಿಸ್ಬಿಡ್ತೀವಿ ಮನೆಯಿಂದ ಅಂತೆಲ್ಲ ಹೇಳ್ತಿದ್ರು. ಓಡಿಸ್ಬಿಟ್ಟಿದಾರಲ್ಲ ಓಡಿಸ್ಬಿಟ್ಟು ಬಟ್ ನನಗೆ ಭಯ ಆಯ್ತು, ಫೇಲ್ ಇಲ್ಲ ಮುಂದೆ ಕೆಲಸ ಸಿಗಲ್ಲ. ಅಟ್ರಾಕ್ಟ್ ಗೊತ್ತಿರ್ಲಿಲ್ಲ. ಬಟ್ ನಂಗೊಂದ್ ಸ್ವಲ್ಪ ಭಯ ಇದೆ ಚೆನ್ನಾಗಿ ಓದ್ಕೊಡೋಣ ಅಂತ. ಬಟ್ ಆದ್ರೂ ಒಂದ್ ಸ್ವಲ್ಪ ಬ್ಯಾಕ್ ಬೆಂಚ್ ಕುತ್ಕೊಂಡು ಕೂಡ ಮಾಡ್ತಿದ್ದೆ. ಬಟ್ ನಮ್ಮ ಮನೇಲಿ ಪರವಾಗಿಲ್ಲ, ನಮ್ಮ ಫೇಲ್ ಆದೆ ಅಂತ ಬಟ್ಟೆ ತಂದು ಕೊಟ್ಟಿದ್ರು. ಹೌದಾ? ಹೌದಾ? ಪುಣ್ಯ ಮಾಡಿದ್ದೀರಾ? ಹಳೇದ್ ಅರ್ಧ ಹಾಕಿರ್ತಾರಲ್ಲ ಹೊಡೆದು ತಂದಿದ್ರು. ತಡೀರಿ ಬ್ರೋ, ಏನೋ ಕೊಟ್ಟಿದ್ದಾರೆ. ಇದೇ ಬ್ಯಾಕ್ ಸ್ಟೋರಿ. ಅವರು ಅವ್ರ ಅಮ್ಮ ಬಟ್ಟೆ ಕೊಡಿಸ್ತಾರೆ ಹೊಸದು ಫೇಲ್ ಆದ್ರೆ. ಯಾಕಂದ್ರೆ ಫಸ್ಟ್ ಹಾಕಿರೋ ಅರ್ಧ ಹಾಕ್ಬಿಟ್ಟಿರ್ತಾರೆ ಹೊಡೆದು ಹೊಡೆದು. ಅದಕ್ಕೆಲ್ಲ ಇವರು ಮನೆಗೆ ಬರೋಕ್ಕಿಂತ ಮುಂಚೆ ನಿಮ್ಮಮ್ಮ ಟಿವಿ ನೋಡಿರ್ತಾರೆ, ಫೇಲ್ ಆದವರೆಲ್ಲ ಸೂಸೈಡ್ ಮಾಡ್ಕೊಂತಾರೆ ಅಂತ. ನಿಮ್ಮಮ್ಮ ಬೇಡ ಅವರು ಒಂದು ಏನೋ ಇಲ್ಲ ಬೇಜಾರಾಗಿತ್ತಾನೆ ಬಟ್ ಟ್ರೂ ಬ್ಯಾಕ್ ಬೆಂಚರ್ ಅದನ್ನೆಲ್ಲ ಮಾಡ್ಕೊಳ್ಳಲ್ಲ ಈಸಿಯಾಗಿ. ಅಮ್ಮ ನೀನೇನೇ ಅಂದರು ನೋಡಿ ಆಕ್ಚುಲ್ ಆಗಿ ಕತೆ ಮಾಡ್ಬೋದು. ಹೌದು, ನೀವು ಎಲ್ಲ ಈಗ ಫ್ರೆಂಡ್ ಪೇಜರ್ಸ್ ಕರ್ಕೊಂಡ್ ರಿಯಲ್ ಆಗಿ ಫ್ರೆಂಡ್ ಪೇಜರ್ಸ್ ನ ನೀವು ಹಾಳು ಮಾಡಿರೋದುಂಟ? ಈ ತರ ಕೆಟ್ಟು ಚಿತ್ರಗಳಿಗೆ ಬರ್ಬಾದ್ ಮಾಡಿರೋದುಂಟ? ಬಂದು ಹಾಳು ಮಾಡಿಲ್ಲ. ಅದು ಒಂಥರ ಇಲ್ಲ ಬ್ರೋ, ಅದು ಸೈಕಲ್. ಅದು ಈಗ ನಮ್ಮನ್ನ ಯಾರೋ ಒಂದಷ್ಟು ಜನ ಬ್ಯಾಕ್ ಬೆಂಚರ್ಸ್ ಕರ್ಕೊಂಡ್ ಬಂದು ಹಾಳು ಮಾಡಿರ್ತಾರೆ, ನಾವ್ ಅವ್ರನ್ನ ಹಾಳು ಮಾಡ್ಬೇಕು, ಅವ್ರು ಇನ್ನೊಂದ್ 4 ಜನ ಹಾಳು ಮಾಡ್ಬೇಕು. ಸೊ ಅವಾಗ ಕಲಿಯುಗಕ್ಕೊಂದು ಹ್ಯೂಮನ್ ಸೈಕಲ್ ವರ್ಕ್ ಆಗುತ್ತೆ ಹಂಗೆ. ಸೊ ನಮ್ಮನ್ನ ಯಾರು ಹಾಳು ಮಾಡಿದ್ರು ನಾವು ಇನ್ಯಾರನೋ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಹಾಳು ಮಾಡಿರ್ತೀವಿ. ಒಳ್ಳೇದ್ ಮಾಡಿದ್ರಲ್ಲ ಇಲ್ಲ ಆಕ್ಚುಲಿ ನಾನು ಸೇರ್ತಾನೆ ಇರ್ಲಿಲ್ಲ, ಫಸ್ಟ್ ಬೆಂಚರ್ ಜೊತೆ ನಾನು ಸೇರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ತುಂಬಾ ಒಂಥರ ಜಡ್ಜ್ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಏನೋ ಇವ್ರು ಅಲ್ಲ, ಅವ್ರು ನಮ್ಮನ್ ಕ್ರಿಂಜ್ ಅಂತ ಇದ್ರು, ಅವ್ರು ನಮಗ್ ಬೇಕು ಅಂತಾರ, ನಾವ್ ಅವ್ರು ಅಷ್ಟೇ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಗಂಡ ಹೆಂಡತಿ ತರ ದೂರ ದೂರನೇ ಇರ್ತಾ ಇದ್ವಿ. ಫ್ರಂಟ್ ಬೆಂಚ್ ಬ್ಯಾಕ್ ಬೆಂಚ್ ಒಂಥರ ಗಂಡ ಹೆಂಡತಿದಾರೆ, ಜಗಳ ಆಡ್ತಾರೆ, ಒಂದೇ ಕ್ಲಾಸ್ ಅಲ್ಲಿ ಇರ್ತಾರೆ. ಟೀಚರ್ಗಳೆಲ್ಲ ಅತ್ತೆ ಮಾವ ಒಂಥರ ಅವ್ರಿಗೆ ಕಂಪ್ಲೇಂಟ್ ಮಾಡೋದು. ಚೆನ್ನಾಗಿರ್ಲಿಲ್ಲ ಸರ್, ಚೆನ್ನಾಗಿದ್ರೆ ಅವ್ರನ್ನ ಪಟಾಯಿಸ್ತಾರೆ. ಯಾರು ಬ್ಯಾಕ್ ಬೆಂಚರ್ ಲೆಕ್ಚರರ್ ಈಗ ಹೊಗಳು ಬಿಟ್ರೆ ತಪ್ಪಾಗ್ಬಿಡುತ್ತೆ ಸರ್. ಯಾವಾಗ್ಲೂ ಬೈಕ್ ಓಡಾಡ್ತಿದ್ವಿ, ಪಾಪ ಕಾಲೇಜ್ ಬಿಟ್ಮೇಲೆ ಬೇಜಾರಾಗುತ್ತೆ. ಲೆಕ್ಚರರ್ಸ್ ನಮ್ಮನ್ ಬೈಕೊಂಡು ಓಡಾಡೋದು ಅವ್ರ ಕರ್ತವ್ಯ, ನಾವು ಅವ್ರಿಗೆ ಬೈಕೊಂಡು ಓಡಾಡೋದು ನಾವು ನಮ್ ಕರ್ತವ್ಯ. ಇಬ್ರು ಬೈಕೊಂಡು ಓಡಾಡ್ಲಿಲ್ಲ ಅಂದ್ರೆ ಭೂಮಿ ನಾವೇ ಇಷ್ಟ ಆಗೋದು, ಬ್ಯಾಕ್ ಬೆಂಚರ್ಸ್ ಒಂಥರ ಇಷ್ಟ ಆಗೋದು. ಫ್ರಂಟ್ ಅಲ್ವಾ
ನೆನ್ಪಿರೋದಂತೂ ನಾವೇ ನಿಜ. ಎಲ್ಲರೂ ಬೇರೆ ಆಚೆ ಬಂದಾಗ ಅವ್ರು ನೀಟಾಗಿ ನೆನ್ಪಿರ್ತೀವಿ, ಅಲ್ಲೂ ಬೈದು ಅದು ರಿಜಿಸ್ಟರ್ ಆಗ್ಬಿಡುತ್ತೆ. ಬಹಳಷ್ಟು ಪ್ರಮೋಷನ್ ನಡೀತಿದೆ, ಎಲ್ಲೋದ್ರು ಮಾಡ್ತಾರೆ. ಆಮೇಲೆ ಒಂದು ಇವೆಂಟ್ ಅಲ್ಲಿ GT ಮಾಲ್ ಅಲ್ಲಿ ರಿಷಬ್ ಕೂಡ ಅದ್ರ ಬಗ್ಗೆ ನಿಮ್ಗೆ ಏನಿಸ್ತು? ಥ್ಯಾಂಕ್ ಯು ರಿಷಬ್ ಸರ್. ಆಕ್ಚುಲ್ ಆಗಿ ಅವತ್ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಾವೇನೋ ನಮ್ ರೀತಿಲಿ ಟ್ರೈ ಮಾಡಿದ್ವಿ. ಏನಾದ್ರು ಅಲ್ಲಿ ಹೋಗಿ ಕಿರ್ಚಿದ್ವಿ, ಬ್ಯಾಕ್ ಬೆಂಚರ್ ರಿಷಬ್ ಶೆಟ್ಟಿ ಅಣ್ಣಂಗೆ ಜೈ ಅಂತ ಕಿರ್ಚ್ತಿದ್ವಿ ಅವ್ರ ಸ್ಟೇಜ್ ಮೇಲೆ ಹೋದಾಗ. ಅಲ್ಲಿ ಮಾತಾಡಕ್ಕೆ ಬಿಟ್ಟಿಲ್ಲ ಅವ್ರಿಗೆ, ಅವ್ರ ಮೈಕ್ ಇಟ್ಕೊಂಡು ನೇನ್ ಸ್ಟಾರ್ಟ್ ಮಾಡ್ಬೇಕು ಯಾರಾದ್ರೂ ಮಾತಾಡಕ್ಕೆ, ಫುಲ್ ಕಿರ್ಚೋದು ಈ ಕಡೆಯಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಮ್ಗ್ ಒಳಗೂ ಏನ್ ಹೋಗಿಲ್ಲ ನಾವು, ಆಮೇಲೆ ಒಳಗ್ ಬಿಟ್ರೆ ಸ್ವಲ್ಪ ಇದ್ವಿ. ಆಮೇಲೆ ನಮ್ ಕೈಗ್ ಸಿಗಲ್ಲ ಅಂತ ಗೊತ್ತಾಯ್ತು, ಹೊರಡ್ಬಿಡ್ತಾರೆ ಅಂತ ಅಲ್ಲೇ ಕಿರ್ಚಕ್ ಶುರು ಮಾಡಿ ಬಂದಿದ ತಕ್ಷಣ ರಿಷಬ್ ಸರ್ ಸಿನಿಮಾ ಮಾಡಿದ್ವಿ, ಬ್ಯಾಕ್ ಬೆಂಚರ್ಸ್ ಅಂತ ಅವ್ರು ಸರ್ ಬ್ಯಾಕ್ ಬೆಂಚರ್ಸ್ ಸರ್ ಆಲ್ ದಿ ಬೆಸ್ಟ್ ಬ್ಯಾಕ್ ಬೆಂಚರ್ಸ್ ಅಂತ ಹೇಳಿ ಸರ್, ಆಲ್ ದಿ ಬೆಸ್ಟ್ ಬ್ಯಾಕ್ ಬೆಂಚರ್ಸ್ ಅಂತ ಅಲ್ಲೂ ಬೇಸ್ಮೆಂಟ್ ಅಲ್ವಾ ಸ್ಟೇಜ್ ಮೇಲೆ ಹೇಳಿದ್ರು ಆಲ್ ದ ಬೆಸ್ಟ್ ಬ್ಯಾಕ್ ಬೆಂಚರ್ಸ್ ಅಂತ ಹೇಳಿದ್ರು. ಖುಷಿ ಆಗೋಯ್ತು. ಅಲ್ಲೂ ಹೇಳಿದ್ರು ರಿಷಬ್ ಶೆಟ್ಟಿ ತರ ವಿಶ್ ಮಾಡಿದ್ಮೇಲೆ ಸೆಲೆಬ್ರಿಟೀಸ್ ಅವರೇ ವಿಶ್ ಮಾಡಿದಾರೆ ನಮ್ಮ ಮಿಸ್ಟರ್ ಯಾಕೆ ಅಂತ ಆತರ ಒಂದು ಇವನ್ ಸ್ಟಾರ್ ಇನ್ನ ಬಹಳಷ್ಟು ಎಫರ್ಟ್ ಆಗಿ ಮಾಡ್ತಾ ಇದಾರೆ, ಫುಲ್ ಜೋಶ್ ಅಲ್ಲಿ. ಇನ್ನೂ ಆ ಜೋಶ್ ಕಮ್ಮಿ ಆಗಿಲ್ಲ. 19 ತಾರೀಕು ಬರ್ತಾ ಇದೆ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಕೊನೆಯದಾಗಿ ಎಲ್ಲರೂ ಒಂದೊಂದು? ಸೊ ಎಲ್ಲಾ ಕಾಲೇಜಲ್ಲಿ ಇರೋ ಬ್ಯಾಕ್ ಬೆಂಚರ್ಸ್ಗೆ ನಾವು ಇನ್ವೈಟ್ ಮಾಡ್ತಾ ಇದೀವಿ ಬ್ರೋ, ಯಾಕಂದ್ರೆ ಅವ್ರೇ ನೋಡ್ಬೇಕಾಗಿರೋ ಮೂವಿ ನಮ್ದು. ಸೊ ಜುಲೈ 19ಕ್ಕೆ ನಾವು ಎಲ್ಲರೂ ಇಂದೇ ಸಿಟಿಗೆ ಹೊಡೆದಾಡ್ಬೇಡ್ರಪ್ಪ, ಅಲ್ಲೂ ಬಂದ್ಬಿಟ್ಟು ಕ್ಲಾಸ್ ಅಲ್ಲಿ ಅಷ್ಟೇ ಅವ್ರ ಹಿಂದೆ ಫಸ್ಟ್ಗೆ ಬನ್ನಿ, ಬರ್ತಾರೆ ಮೂವಿ ಅಂದ್ರೆ ಬರ್ತೀವಿ ಬ್ರೋ ಬ್ಯಾಕ್ ಬೆಂಚರ್ಸ್. ಬಂದು ಗಾಂಧಿ ಕ್ಲಾಸ್ ಅಲ್ಲಿ ನೋಡ್ಕೊಂಡು ಸ್ಕೂಲಲ್ಲಿ ಹೋಗ್ತೀವಿ. ಸೊ ಬನ್ನಿ ಎಲ್ಲ ಒಟ್ಟಿಗೆ ಸಿನಿಮಾ ನೋಡೋಣ, ತುಂಬಾ ಮಜಾ ಇದೆ. ನಾವೇನ್ ಕಾಲೇಜಲ್ಲಿ ಮಜಾ ಮಾಡಿದೀವೋ, ನೀವೇನ್ ಕಾಲೇಜಲ್ಲಿ ಮಜಾ ಮಾಡ್ತಿದ್ದೀರೋ ಅಷ್ಟನ್ನೇ ತೋರಿಸಿದೀವಿ. ಹಿಂಸೆ ಕೊಡಲ್ಲ, ದಯವಿಟ್ಟು ಬಂದು ನೋಡಿ. ಒಂದೇ ಇದ್ರಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಡೇಸ್ ಅಂತ ಹೇಳ್ತೀವಿ. ಸೊ ಬ್ಯಾಕ್ ಬೆಂಚರ್ಸ್ ಅನ್ನೋ ಇದನ್ನ ನಾವು ಡೈಮಂಡ್ ಡೇಸ್ ಅಂತ ಹೇಳ್ಬೋದು. ಸೊ ಆ ಪ್ರಕಾರವಾಗಿ ನಮ್ಮ ಮೂವಿ ಬಂದಿದೆ. ಸೊ ಕಾಲೇಜ್ ಬಿಟ್ಟಿರೋರು, ಕಾಲೇಜ್ ಮುಗಿಸಿರೋರು, ಅಂಕಲ್ ಆಂಟಿ ಅವರೆಲ್ಲ ಆ ಮೆಮೊರೀಸ್ ನ ತಿರ್ಗಾ ಒಂದು ನಮ್ಮ ಮೂವಿದಲ್ಲಿ ಕ್ಯಾಚ್ ಮಾಡ್ಕೊಬಹುದು. ಸೊ ಬನ್ನಿ 19ನೇ ತಾರೀಕು ಪ್ರೋತ್ಸಾಹ. ಪೆನ್ ಡ್ರೈವ್ ತಗೋ ಬನ್ನಿ, ಮೆಮೊರಿ ಲೋಡ್ ಮಾಡ್ಕೊಡ್ತೀವಿ ಅನ್ನೋ ಮೂವಿಯಿಂದ. ಅದೇ ಬ್ಯಾಕ್ ಬೆಂಚರ್ಸ್ ಗೋಸ್ಕರ ಈ ಸಿನಿಮಾ ಮಾಡಿದ್ವಿ. ಬೇಗ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಬ್ಯಾಕ್ ಅಲ್ಲಿ ಕುತ್ಕೊಂಡು ಸಿನಿಮಾನ ನೋಡಿ. ಇದೇ ಜುಲೈ 19 ಬ್ಯಾಕ್ ಬೆಂಚರ್ಸ್ ಸಿನಿಮಾ ಬರ್ತಿದೆ, ಎಲ್ರು ಬಂದು ನೋಡಿ. ಬಾರ ನೋಡಿತೀರಾ 90 ಸಿನಿಮಾ ಬರ್ತಿದೆ ಜುಲೈ 19. ಯಾರು ಸ್ಟಾರ್ ಕ್ಯಾಸ್ಟ್ ಇಲ್ಲ, ಯಾರು ದೊಡ್ಡ ಸ್ಟಾರ್ಗಳಲ್ಲ, ಎಲ್ಲಾ ಸಣ್ಣ ಪುಟ್ಟ ಇದ್ರು. ನಾವು ಎಫರ್ಟ್ ಹಾಕಿ ಮಾಡಿದೀವಿ. ಒಂದು ಒಳ್ಳೆ ಕನ್ನಡ ಸಿನಿಮಾ, ಹೊಸಬ್ರು ಸಪೋರ್ಟ್ ಮಾಡಿ ಪ್ಲೀಸ್. ಬ್ಯಾಕ್ ಬೆಂಚರ್ಸ್ ಮೂವಿ ಜುಲೈ 19 ಥಿಯೇಟರ್ ಬರ್ತಾ ಇದೆ, ಎಲ್ಲ ಬಂದು ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂತ ನಾವೆಲ್ಲ ಕೇಳ್ಕೊತೀವಿ ಪ್ಲೀಸ್. ಒಂದೊಳ್ಳೆ ಎಫರ್ಟ್ ಹಾಕಿ ಒಂದೊಳ್ಳೆ ಪ್ರಯತ್ನ ಇದ್ರೆ ಯಾವತ್ತೂ ಕನ್ನಡಿಗರು ಕೈ ಬಿಡಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಈಗ ಮುಂಚೆನೂ ತುಂಬಾ ಪೂರ್ವ ಆಗಿದೆ ಸಿನಿಮಾಗಳು. ಸೊ ನಮ್ದು ಅಷ್ಟೇ ಒಂದು ಜೆನ್ಯೂನ್ ಎಫರ್ಟ್, ಒಂದು ಜೆನ್ಯೂನ್ ಟೀಮು ಕಷ್ಟಪಟ್ಟು ಇಷ್ಟಪಟ್ಟು ಊಟ ಬಿಟ್ಟು ತಿಂಡಿ ಬಿಟ್ಟು ಮನೆ ಮಠ ಬಿಟ್ಟು ಪ್ರೀತಿಯಿಂದ ಗರ್ಲ್ ಫ್ರೆಂಡ್ ಬಿಟ್ಟು ಸಿನಿಮಾ ಮಾಡಿದ್ವಿ. ಆ ಸಿನಿಮಾನ ನಿಮ್ ಮುಂದೆ ಇರೋ ಪ್ರಯತ್ನ ಜುಲೈ 19. ನಿಮ್ಮೆಲ್ಲರಿಗೂ ನಾವು ಮಾಡಿರೋ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ನಾವು ಭಾವಿಸ್ತೀವಿ. ಸೊ ಜುಲೈ 19 ಥಿಯೇಟರ್ ಬಂದು ನೋಡಿ, ಪೈರಸಿನ ಸ್ಟಾಪ್ ಮಾಡೋಣ. ಕನ್ನಡ ಸಿನಿಮಾಗಳಿಗೆ ನಿಮ್ಮ ಬೆಂಬಲ ತುಂಬಾ ಇಂಪಾರ್ಟೆಂಟ್, ಸಪೋರ್ಟ್ ಮಾಡಿ. 3 ಜನ ಸೇರಿ ಹೇಳ್ಬಿಟ್ಟ 1 ಕಿಲೋಮೀಟರ್ ಹೇಳ್ಬಿಟ್ರೆ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಹೇಳು ಅದೇ ಗೊತ್ತಾಗ್ತಾ ಹೇಳು. ಅಕೌಂಟಲ್ಲಿ ದುಡ್ಡು ಇಲ್ದೇ ಇರೋರ್ಗೆ, ಅಕೌಂಟಲ್ಲಿ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಲೈಫಲ್ಲಿ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಕ್ಲಾಸಲ್ಲಿ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಹೇಳಿ ಏನಾಗುತ್ತೆ ಇವ್ರು ಬೇರೆ ಚಾನಲ್ ಬಿಡೋದು. ಎತ್ತಿದ್ರೆ ಗದೆ ನಮ್ ಸಿನಿಮಾ ನೋಡಿಲ್ಲ ಅಂದ್ರೆ ನಿಮ್ ಎಲ್ಲಾರ್ಗೂ ಅದೇ. ಜುಲೈ 19 ಬ್ಯಾಕ್ ಬೆಂಚರ್ಸ್ ಥಿಯೇಟರ್ ಬನ್ನಿ ನೋಡಿ.
ಪ್ಲೀಸ್ ಬನ್ನಿ, ಪ್ಲೀಸ್ ನೋಡಿ. ಎಲ್ಲ ಹೊಸ ಪ್ರತಿಭೆಗಳು ಮಾಡಿದ್ವಿ. ಪ್ಲೀಸ್ ನಿಮ್ ಸಪೋರ್ಟ್ ಬೇಕಾಗಿದೆ. ಪ್ಲೀಸ್ ಪ್ಲೀಸ್ ಬನ್ನಿ. ಆಯ್ತು, ಈಗ ಹೇಳಿದ್ರಲ್ಲ ಚಿಕ್ಕ ಚಿಕ್ಕ ಕಲಾವಿದ್ರು ದೊಡ್ಡ ದೊಡ್ಡ ಕಲಾವಿದರಾಗಿ ಬೆಳೀಲಿ ಅಂತ ಹೇಳ್ತಾ, ಆಮೇಲೆ ಅಫ್ಕೋರ್ಸ್ ಅವಾಗ ಲಾಸ್ಟಿಗೆ ಬರ್ತೀನಿ ಅನ್ನಲ್ಲ ಬ್ಯಾಕ್ ಬೆಂಚರ್ಸ್. ಬ್ಯಾಕ್ ಬೆಂಚರ್ಸ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅಟ್ ದ ಎಂಡ್ ಅವ್ರು ಸಕ್ಸೀಡ್ ಆಗ್ತಾರೆ. ಸೊ ನಿಮ್ದು ಹಂಗೆ 19ನೇ ತಾರೀಕು ಸಕ್ಸೀಡ್ ಆಗಿ ದುಡ್ಡಾಗಿ ಬರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಬ್ರೋ.